ಇದಾವಲ್ಲಣ್ಣ. ಇದು ನೋಡು ಹೆಂಗೈತೆ. ಯಪ್ಪ, ಈ ಹೋದ ಸತಿಗಿಂತ ಈ ಸತಿ ಹೆವಿ ಪವರ್ಫುಲ್ ಆಗ್ಬಿಟ್ಟೈತೆ. ಅಮಾಸೆ ಬೇರೆ ಅಣ್ಣ. ಅದು ಫುಲ್ ಎಲ್ಲ ಟೆರರು, ಎಲ್ಲ ಫುಲ್ ಎಲ್ಲ ಕಟ್ಟಾಕಿದ್ದಾರೆ ಎಲ್ಲ. ಯಾರು ಅಣ್ಣ ಅಣ್ಣ ಅಲ್ಲಿ ರೆಡ್ ಕಲರ್ ನೋಡಿದ್ರಾ ಮೂವ್ ಆನ್ ಆಯ್ತು. ಸುಮಾರು ಜನ ಕೇಳಿ ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೇಳಿ ಬೇಕಾರೆ. ಫುಲ್ ಎಲ್ಲ ಏನು ಹೇಳಿ ದಿಗ್ಬಂಧನ ಮಾಡಿದ್ರಲ್ಲ, ಏನೇನಾಗಿತ್ತು ಅಂತ ಗೊತ್ತು ತಾನೆ ನಿಮಗೆ. ಎಲ್ಲ ಮಳೆ ಹೊಡೆದಿದ್ರು, ಏನೇನೋ ಮಾಡಿದ್ರಲ್ವಾ. ಅಂದ್ರೆ ಏನು ಗೊತ್ತು ನಿಮ್ಗೆ ಹೇಳಿದ್ನಲ್ಲಣ್ಣ, ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ಸೊ ಲಾಸ್ಟ್ ವೀಡಿಯೋಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರ, ಬಹಳ ಖುಷಿ ಆಯಿತು. ನಿಮ್ಮ ಕಮೆಂಟ್ಸು ಮತ್ತು ನೀವು ಇದನ್ನು ತಿದ್ಕೊಳ್ಳಿ, ಇದನ್ನು ಮಾಡಿ, ಇದನ್ನು ಬೇರೆ ಥರ ಮಾಡಿ ಅಂತ ಹೇಳೋರೆ ನಮಗೆ ವೇದವಾಕ್ಯ ಕೂಡ. ನಾವೇನು ತಪ್ಪು ಮಾಡಿರ್ತೀವಿ ವೀಡಿಯೋಗಳಲ್ಲಿ ಅದನ್ನ ನೀವು ತಿದ್ದಿ ಹೇಳಿದ್ರೆ ಖಂಡಿತವಾಗ್ಲೂ ತಿದ್ಕೊತೀವಿ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಾವು ನೀವೇನಾದರೂ ಬೇರೆ ಬೇರೆ ಹೇಳಿದ್ರೆ ಅಥವಾ ಬೇರೆ ಬೇರೆ ಕಂಟೆಂಟ್ ಮಾಡಿ ಅಂತ ಅಂದರೆ, ಬೇರೆ ಬೇರೆ ಸಜೆಷನ್ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಟೀಮ್ ಚೇಂಜ್ ಮಾಡುತ್ತೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಲಾಸ್ಟ್ ವಿಡಿಯೋ ನೀವು ಅಜ್ಜಿ ವಿಡಿಯೋದಲ್ಲಿ ಭಾರಿ ಅಲ್ಲಿ ಹೋಗಿ ಬಂದಮೇಲೆ ಫುಲ್ಲು ಕಾಲೆಲ್ಲ ತುಂಬ ಏಟಾಗಿತ್ತು, ತುಂಬ ನೋವಾಗಿತ್ತು. ಅದನ್ನು ಸಹಿಸ್ಕೊಂಡು ಹೆಂಗೋ ರಿಕವರಿ ಮಾಡ್ಕೊಂಡಿದ್ದೋ. ಮತ್ತು ನನ್ನ ಜೊತೆ ಓದಿದ್ನಲ್ಲ ಮಧು, ಅವನಿಗೂ ಭಾರಿ ತುಂಬ ಒಂದು 2-3 ದಿನ ಫುಲ್ ಜ್ವರ ಬಿದ್ದು ಏನೋ ಹಿಂಸೆ ಆಗಿ ಮತ್ತೆ ರಿಕವರ್ ಆಗಿದ್ದೀವಿ. ಸೊ ಅದಾದಮೇಲೆ ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಸರ್ ನೀವು ಒಂದು ಲೊಕೇಶನ್ ಒಂದು ವೀಡಿಯೋ ಮಾಡ್ಕೊಂಡು ಹೋಗಿದ್ರಲ್ಲ. ಸೊ ಅದೇ ಲೊಕೇಶನಲ್ಲಿ ಒಂದು 26-27 ವರ್ಷದ ಮುತ್ತೈದೆ ಹೆಂಗಸನ್ನ ಸಾಯಿಸ್ಬಿಟ್ಟಿದ್ದಾರೆ. ಏನೋ ಹಳ್ಳಿ ಕಡೆ ದೆವ್ವ ಮುರ್ಕೊಂಬಿಟ್ಟೈತೆ ಅಂತ ಹೇಳ್ತಾರಂತೆ. ದೆವ್ವ ಮುರ್ಕೊಂಬಿಟ್ಟೈತೆ ಸರ್, ದಯವಿಟ್ಟು ಬರಬೇಕು, ಅಲ್ಲಿ ಏನಿದೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸೊ ಲಾಸ್ಟ್ ಟೈಮ್ ನಿಮಗೆ ನರಸಿಂಹಸ್ವಾಮಿ ಎಲ್ಲ ಪ್ರೇತಗಣಗಳನ್ನ ಜೊತೆಗೆ ಹಾಕ್ಕೊಂಡಿದೆ ಅಂತ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ. ಈ ವಿಡಿಯೋ ನೀವು ನೋಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಬ್ಬ ಮುತ್ತೈದೆ ಮಹಿಳೆನ ಬಲಿ ಕೊಟ್ಟಿರ್ತಾರಂತೆ. ಆಕೆ ಆ ಮುತ್ತೈದೆ ಆಗಿರೋದ್ರಿಂದ ಹೊಟ್ಟೆಲಿ ಮಗುವಿತ್ತೇನೋ ನನಗೆ ಗೊತ್ತಿಲ್ಲ, ಅದನ್ನು ಪ್ರಾಪರಾಗಿ ತಿಳ್ಕೊಂಡಿಲ್ಲ. ಒಂದು ಬಲಿಷ್ಠ ಪ್ರೇತಾತ್ಮ ಅಂದರೆ ಆತ್ಮ ಅಥವಾ ಭೂತ ಈ ಥರ ಈ ಥರ ಆಗಿದೆಯಂತೆ. ಸೊ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಕೆರೆಯಲ್ಲೆಲ್ಲ ಓಡಾಡೋದು, ಕೆರೆ ಸೌಂಡ್ ಬರೋದು, ರಾತ್ರಿಯೆಲ್ಲ ಕೆಂಪ್ಸಿಲೆಲ್ಲ ಓಡಾಡೋದು, ತುಂಬ ಕಾಣಿಸ್ಕೊಳ್ಳೋದು, ಕಿರ್ಚೋದು, ನಗಿಯೋದು, ಇವೆಲ್ಲ ಸೌಂಡ್ ಬರ್ತಿದೆಯಂತೆ. ಬಟ್ ಅವ್ರು ಏನು ಹೇಳಿದ್ರು ನಾನು ಸರಿ ಸರ್ ನೀವು ಬನ್ನಿ ಜೊತೆಗೆಲ್ಲ ಹೋಗಿ ಎಂಟು ಮಾಡೋಣ ಅಂತಂದರೆ, ಸರ್ ನಾವು ಯಾರೂ ಬರೋ ಧೈರ್ಯ ಇಲ್ಲ, ನಿಮ್ಮ ಧೈರ್ಯ ಇದೆ ಅಂತ ಕರೆಸಿದ್ವಿ, ಹೋದ್ರೆ ಹೋಗಿ ಬಿಟ್ಟರೆ ಬಿಡಿ ಅಂತಂದರು. ಬಟ್ ನಮಗೊಂದು ಚಾಲೆಂಜ್ ಇದು. ಸೊ ಪ್ರತಿಯೊಬ್ಬರು ಈ ಥರ ಲೊಕೇಶನ್ಸ್ ಹೇಳಿದ್ರೆ ಪಕ್ಕ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ. ನಮಗೊಂದು ಚಾಲೆಂಜ್ ಇರೋ ಕಾರಣದಿಂದ ಈ ಲೊಕೇಶನ್ ಬಂದಿದ್ದೀವಿ. ಈಗ ನಾನು ಯಶು ಇಬ್ಬರೇ ಇರೋದು. ಯಶು ತೋರಿಸಿ ನೋಡಿ. ಹಾಯ್ ಯಶು, ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಗೆ ನೀನು ಹೆವಿ ತುಂಬ ಅಂದರೆ ಏನು ಗೊತ್ತಾ, ವರ್ಕ್ ಇದೆ ನನಗೆ. ನಾನು ವೀಡಿಯೋಗಿಂತ ನಾನು ಬ್ಯಾಕ್ ಸೈಡ್ ವರ್ಕೇ ಜಾಸ್ತಿ. ನಂದು ವೀಡಿಯೋ ಎಡಿಟಿಂಗ್ ಮಾಡಬೇಕು, ಫುಲ್ ಎಲ್ಲ ಸೆಟಪ್ ಮಾಡಬೇಕು, ನಂದು ಅದೇನೇ ಹೆವಿ ಇರುತ್ತೆ. ಬೇಜಾರು ಮಾಡ್ಕೋಬೇಡಿ, ಸುಮಾರು ಜನ ಕೇಳ್ತಾ ಇದ್ರಿ ಅಂತ ಬಂದಿದ್ದೀನಿ. ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದೀನಿ. ವಿಷಯ ಏನಂದ್ರೆ ತುಂಬ ಟೆರರ್ ಆಗಿ ಯಾವ ಲೊಕೇಶನ್ ಇರುತ್ತೆ ಗೊತ್ತಾ? ಹೌದು, ತುಂಬ ಟೆರರ್ ಆಗಿರೋ ಲೊಕೇಶನ್ ಯಶನೇ ತಗೊಂಡ್ಬಂದಿದೆ. ಯಾಕಂದ್ರೆ ಅವನ ಸ್ವಲ್ಪ ಧೈರ್ಯ ನನಗೆ ಎತ್ತಾಕೊಂಡು ಹೋಗೋದು ನಾನೇ ಅಲ್ವಾ. ಮೊನ್ನೆ ನೈಟ್ ಗೈಸ್ ನೀವು ಗೊತ್ತಿಲ್ಲ, ಒಂದು 3 ವಿಡಿಯೋ ಬ್ಯಾಕ್ ಅನ್ಕೋತೀನಿ ನಿಮಗೆ, 4 ವಿಡಿಯೋ ಬ್ಯಾಕ್ ಅನ್ಕೋತೀನಿ. ನನಗೆ ಮಿಡ್ ನೈಟಲ್ಲಿ 1:30, 2 o'clock ಅನ್ಕೋತೀನಿ ಗೈಸ್. ಅವಾಗ ಫೋನ್ ಮಾಡೋರೆ ಗೈಸ್, ಬನ್ನಿ 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 ಅಂತ. ಸುಮಾರು ಮಾಗಡಿ ರೋಡ್ ಆಚೆ ಕೇಳಿಸ್ತಾ ಇದೆ ಮಾಗಡಿ ರೋಡ್ ಆಚೆ ಗೈಸ್. ಅಲ್ಲಿಗೆ ಬಂದು ನಾನು ತಿರ್ಗಾ ಕರ್ಕೊಬಂದಿದ್ದಾಯಿತು. ಅಷ್ಟೊಂದು ಟೆರರಲ್ಲಿ ಇವ್ರು ಹೋಗಿ ಕೇಳಿದರೆ ಹೊರಟೋಗಿದ್ದಾರೆ, ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಎಲ್ಲೋ ಫ್ರೆಂಡ್ ಮನೆಗೆ ಅಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಕಥೆಗಳೇನು, ಪಿಕ್ಚರ್ ಏನು ಅಂತ. ಆತ್ಮ ಇನ್ನೇನೆಲ್ಲ ಮಾಡುತ್ತೆ ಅಂತ. ಬಟ್ ಒಂದೊಂದು ಸತ್ಯ ಹೇಳ್ತೀನಿ, ದೇವ್ರುಗಳ ಮುಂದೆ ದೇವದಾಟ ಏನೂ ನಡೆಯಲ್ಲ. ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ, ಅದನ್ನ ಹೊರಗೆ ತರೋಂಥ ಪ್ರಯತ್ನ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಈ ಊರವ್ರಿಗೆ. ಎಸ್, ಇವೆಲ್ಲ ಹಾಕಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವೆಲ್ಲ ಏನೋ ಬೇಕು ಅನ್ನೋ ಪ್ರೀ ಪ್ಲಾನ್ ಮಾಡೇ ಮಾಡಿರೋದು, ಸೀರಿಯಸ್ ಆಗಿ.
ಅಂದರೆ ಏನಂತ ಗೊತ್ತೇಣ, ಇವಾಗ ಅಲ್ಲ ಅಂತ ಬಲಿ ಕೊಡೋ ಇಶ್ಯೂ ಏನಿದು ಗೆರೆ ಹಾಂ ಅವರು ಒಳಗಡೆ ಹೋಗ್ಬೇಡಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ನೀಟ್ನೆಸ್ ಆಗಿ ಹೇಳಿದರು. ಏನು ತಲೆ ಕೆಡಿಸ್ಕೊಬೇಡಿ ಬನ್ನಿ, ನಾವೆಲ್ಲ ಆ್ಯಕ್ಚುಲಿ ಈ ವಿಡಿಯೋ ನಾವು ಮಾಡಿದ್ದೀವಿ. ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಫಸ್ಟೇ ಅವ್ರನ್ನ ಡೆತ್ ಆದ್ರಲ್ಲ, ಇವಾಗ ಒಬ್ಬರು ಡೆತ್ ಆಗಿದ್ರಲ್ಲ ಲೇಡಿ, ಆ ಲೇಡಿನ ಡೆತ್ ಆಗಿರೋರನ್ನ ತಿರ್ಗಾ ಇವಾಗ ಇಲ್ಲೆಲ್ಲ ಬಂಧನ ಮಾಡಿದಾರಂತೆ. ಫುಲ್ ಎಲ್ಲ ದೆವ್ವಗಳನ್ನ ಎಲ್ಲ ಫುಲ್ ಹೋಮ ಗಿಮ ಎಲ್ಲ ನಡೆದಿದೆ. ನಿಮ್ಗೆ ಅದನ್ನೆಲ್ಲ ತೋರಿಸ್ತೀವಿ. ನಾನು ಮಾರ್ನಿಂಗ್ ಬಂದಿದ್ದೆ, ಬಂದು ನೋಡ್ಕೊಂಡಿದ್ದೀವಿ. ಇವಾಗೆಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತ ಕೇಳಿಸ್ಕೊಂಡಿದ್ದೀನಿ. ಅದು ದೆವ್ವ ಅವ್ರು ಬಂಧನ ಮಾಡಿಸಿದ್ರು ಕೂಡ ಇಲ್ಲಿ ಅಣ್ಣ ಇಷ್ಟು ಸುತ್ತ ಅಂತ ಇದೆ ಅಣ್ಣ, ಇಷ್ಟೇ ಸುತ್ತಲ್ಲಿ ಮಾತ್ರನೇ, ಆಚೆ ಔಟ್ಸೈಡ್ ಹೋಗಂಗಿಲ್ಲ. ಇಲ್ಲಿ ಕೆರೆ ಇದೆ ಅಣ್ಣ ಪಕ್ಕದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆ ಕೆರೆ ಹತ್ರ ಕಾವು ಜಾಸ್ತಿ ಅಂತಾರೆ. ಕೆರೆ ಯಾರನ್ನ ಬೇಕಾದ್ರೆ ಕೇಳಿ, ಕಾವು ಜಾಸ್ತಿ. ಅಲ್ಲಿ ಓಡಾಡ್ಬೇಕಾರೆ, ಏರಿ ಮೇಲೆ ಓಡಾಡ್ಬೇಕಾರೆ ಅವ್ರಿಗೆ ಅಟ್ಯಾಕ್ ಮಾಡಿ ಬಂಧನ ಮಾಡಿಸಿದ್ರು ಕೂಡ ಬಂಧನ ಆಗಿಲ್ವಂತಲ್ಲ ಈ ಆತ್ಮ. ಆಗಿಲ್ಲ ಅಂದರೆ ಬರೀ ಇಲ್ಲಿಗೆ ಮಾತ್ರ ಅಂತೆ ಅಷ್ಟೇನೆ. ಅಂದರೆ ಇಲ್ಲಿಗೆ ಯಾರು ಕೇಳಿಸ್ತಾ ಇದೆ. ಡೋಂಟ್ ವರಿ ಮೋಹನ್, ತಲೆ ಕೆಡಿಸ್ಕೊಬೇಡಣ. ಏನು ತೂಕ ಎಷ್ಟಿದು? ಇದು ಹದ್ದಿದ್ದು. ಯಾರು ಗೊತ್ತಿಲ್ಲ ಕಮೆಂಟ್ಸ್ ಮಾಡ್ರಪ್ಪ. ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದು ಅಮಾವಾಸ್ಯೆ ದಿನ ಎಲ್ಲ ಫುಲ್ ಎಲ್ಲ ಇದು ಮಾಡಿದಾರಂತೆ. ಅದ್ರ ಹೋಮದು ಎಲ್ಲ ತೋರಿಸ್ತೀನಿ ಬನ್ನಿ. ಆಷಾಢ ಅಮಾವಾಸ್ಯೆದಾ? ಹಾಂ, ಅಮಾವಾಸ್ಯೆ ದಿನ ಅದ್ರ ಬಂಧನ ಮಾಡಿ ಕಟ್ಟಾಕಿರೋದು ಇಲ್ಲಿ ಐತಣ್ಣ, ತೋರಿಸ್ತೀನಿ ಬೇಕಾರೆ. ಇಲ್ಲಿ ಮುಂದೆ ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಕಟ್ಟಾಕಿದ್ದಾರೆ. ಅದ್ರದ್ದೆಲ್ಲ ಫುಲ್ ಎಲ್ಲ ಇದೆ. ಬೇಕಾರೆ ಅಲ್ಲಿ ಮುಂದೆ ಹೋಗಿ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಅಲ್ಲಿ ನೋಡಿದ್ರಾ? ಸೌಂಡ್ ಕೇಳಿಸ್ತೈತೆ. ಆ ಕಡೆ ಅಲ್ಲಿ 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 ಇಲ್ಲ, ಆ ಕಡೆ ಅಣ್ಣ ಬನ್ನಿ ಇಲ್ಲಿ ಕಡೆಗೆ. ಫುಲ್ ಎಲ್ಲ ಕಟ್ಟಾಕಿರೋದು ಇದು. ಹೌದು, ಫುಲ್ ಎಲ್ಲ ಕಟ್ಟಾಕಿದ್ದಾರೆ ಇದನ್ನ. ನೋಡಿ ಹಿಂಗೆ ಮಾಡಿದ್ದಾರೆ ಅಂತಂದ್ರೆ ಅಣ್ಣ ಅದು ಫುಲ್ ಎಲ್ಲ ಟೆರರು ಎಲ್ಲ ಫುಲ್ ಎಲ್ಲ ಕಟ್ಟಾಕಿದ್ದಾರೆ. ಎಲ್ಲ ದೆವ್ವಗಳ್ದು ಫುಲ್. ನಿಮ್ಗೆ ಹೊಸತಿ ನಾನು ತೋರಿಸಿದ್ದೆ ಗೊತ್ತಾ ನಿಮ್ಗೆಲ್ಲ? ಅದೇ ಓಪನ್ ಮಾಡಬಾರ್ದು ಅಂತಾನೆ. ಯಶೋ ಸೀರಿಯಸ್ ಆಗಿ ಭಯಂಕರ ಬಿಡೋನು, ತಮಾಷೆ ಮಾಡ್ತಿಲ್ಲ. ಅದಕ್ಕೇನೆ ಬೇಡ ಅಂತ ಹೇಳ್ತಾರೆ. ನೋಡಿ ದಯವಿಟ್ಟು ಹೇಳ್ತೀನಿ, ಮಾಟ ಮಂತ್ರ ಮಾಡಿಸ್ಬೇಡ್ರಯ್ಯ, ನಿಮಗೆ ಹೊಡಿಯುತ್ತೆ ಕಣ್ರಯ್ಯ. ಮಾಟ ಮಂತ್ರಗಳು ಮಾಡಿ ಸಾಯಿಸ್ಬೇಡ ಕಣ್ರಯ್ಯ, ಅದು ನಿಮಗೆ ಹೊಡಿಯುತ್ತೆ. ಸೌಂಡ್ ಕೇಳಿಸ್ತಾ? ಯಶೋ ಯಾರು? ಅಣ್ಣ ಅಲ್ಲಿ ರೆಡ್ ಕಲರ್ ನೋಡಿದ್ರ? ಮೋಹನ್ ಆಯ್ತು. ದೇವ್ರಡೆ ಕಾಣಿಸ್ತು ಒಂದು ನಿಮಿಷ. ಯಶೋ ಯಶೋ ನೀವು ಭಯ ಪಡೋದೇನು ಬೇಡ, ದಿಗ್ಬಂಧನ. ಭಯ ಪಡೋದಕ್ಕಿಂತ ಯಶೋ ಬೇರೆ ಆತ್ಮಗಳು ಒಂಥರ, ಇದು ತುಂಬ ಪವರ್ಫುಲ್ ಐತೆ. ಹೌದಣ್ಣ, ತಲೆ ಕೆಡ್ಸ್ಕೊಬೇಡಿ. ಇದ್ರೊಳಗಡೆ ತಾನೇ ಇಲ್ಲೆಲ್ಲ ಇದು ಮಾಡವ್ರೆ. ತಲೆ ಕೆಡ್ಸ್ಕೊಬೇಡಿ ನೀವು. ಅಲ್ಲ ಯಶೋ ಇದು ನೋಡು. ಹೋದ್ಸತಿ ಇದೇನು ಇರಲಿಲ್ಲ. ಆದ್ರೂ ಅಣ್ಣ ಅದು ಹೆವಿ ಪವರ್ಫುಲ್ಲು. ಅವಮ್ಮ ಅದು ಬಸ್ರಿ ಹೆಂಗ್ಸಲ್ಲ ಅಣ್ಣ, ಅದೇನೇ ನಮ್ಗೆ ಮೇಯ್ನಾಗಿ. ನಿನ್ನ ತಾತಂದಿದ್ದು ಆ ಕಡೆ ಮಾತಾಡ್ತಿದ್ದಲ್ಲ, ಏನು ಮಾತಾಡ್ತಿದ್ದೆ? ಅದನ್ನೇ ಕೇಳ್ತಾ ಇದ್ದೆ ನಾನು, ಏನು ಎತ್ತ ಹಿಂಗೆ ಅಂತ. ಅವ್ರೇನು ಹೇಳ್ತಾನೆ ಇಲ್ಲ ಅವರು ಫುಲ್ಲು. ಆಮೇಲೆ ಎಲ್ಲ ಹೇಳಿದ್ರು, ಇಲ್ಲ ಕಣಪ್ಪ ಹಿಂಗೆ ಆಗೈತೆ, ಈ ಥರ ಪ್ರಾಬ್ಲಮ್ಗಳಾಗ್ತಾ ಇತ್ತು. ಇಲ್ಲಿ ಕೆರೆ ಬೇರೆ ಪಕ್ಕದಲ್ಲಿ ಐತಣ್ಣ. ಇವಾಗೆಲ್ಲ ಇದಾಗಿರೋದೆಲ್ಲ ತೊಂದರೆಗಳು ಅಲ್ಲಿಂದನೇ. ಇವಾಗ ಸುಮಾರು ಜನ ಕೇಳಿ ಬೇಕಾದ್ರೆ, ನಮ್ಮ ಸಬ್ಸ್ಕ್ರೈಬರ್ಸೇ ಕೇಳಿ ಬೇಕಾರೆ, ಕೆರೆ ಹತ್ರ ಜಾಸ್ತಿ ಕಾವು ಜಾಸ್ತಿ ಅಂತಾರೆ, ನೀರಿರೋ ಜಾಗ ಕಾವು ಜಾಸ್ತಿ ಅಂತಾರೆ. ಎಂದು ಕೇಳ್ತಾರೆ ಅಂತ ಗೊತ್ತಿಲ್ಲ, ಹಂಗಂತ ಹೇಳ್ತಾರೆ. ಅಲ್ಲ ಯಶು ಅಂತ ಬಸ್ರಿ ಹೆಂಗಸನ್ನ ಬಲಿ ಕೊಡೋ ಅಂತ ಹಣೆ ಬರ ಏನಾಯ್ತು ಅಣ್ಣ? ಅದು ನಮ್ಮ ಹೇಳಿ ಕೇಳಿನ ತಗೊಳುತ್ತೆ ಬೆಳೆ. ಹ್ಞೂ ಅಣ್ಣ, ಅದ್ರದ್ದೆಲ್ಲ ಇದ್ರ ಮಾಡಿರೋದು ಫುಲ್ ಎಲ್ಲ. ಏನು ಹೇಳಿ, ದಿಗ್ಬಂಧನ ಮಾಡಿದ್ರಲ್ಲ ಅವಾಗ. ಈ ಅಲ್ಲೆಲ್ಲ ಏನು
ಹೆವಿ ಸೌಂಡ್ ಆಗ್ತೈತೆ. ಅಣ್ಣ ಯಶು ಸುಮ್ಮನೆ ಯಶು ಭಯ ಬೀಳ್ಬೇಡ. ತಲೆನೋವೇನಿಲ್ಲ. ಅಮ್ಮನ ಬಳೆ ಮುಟ್ಟ ತಕ್ಷಣ ಹಿಂಗೆ ಆಗ್ತೈತೆ ನೋಡು. ಕು ಅಣ್ಣ ಅದು ಮುಟ್ಬೇಡ ನಿಂಗೆ ಅಲ್ಲಿ ಹಿಂದೆ ನೋಡು. ಇಲ್ಲಣ್ಣ ಹಿಂದೆ ಬರ ಯಶು. ಅಲ್ಲಿ ನೋಡ್ದೆ 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 ಅಣ್ಣ. ಇಲ್ಲಣ್ಣ ಯಶು ಬಳೆ ಮುಟ್ಟಕ್ಕೆ ಬಿಡ್ತಿಲ್ಲ ಕಣ. ಅಣ್ಣ ಅಲ್ಲಿ ನೋಡಿದ್ರ ನೀವು ನೀನ್ ಹಿಂದೆ ಇತ್ತು ನಾನ್ ನೋಡ್ದು ನೀನ್ ನೋಡಿಲ್ಲ. ನಾನು ಅಣ್ಣ ತಿರ್ಕೊಂಡೆ ಹಿಂಗೆ ತಿರ್ಕೊಂಡೆ ಒಂಚೂರೇ ಚೂರು ಕಾಣಿಸಿದ್ದು ಅಣ್ಣ. ನಾನು ಅದನ್ನೇ ಹೇಳ್ದೆ ನೀವು ಅದೆಲ್ಲ ಮುಟ್ಬೇಡಿ ಅಂತ ಹೇಳಿ. ನಿಮ್ಗೆ ಹೇಳಿದ್ರು ಹೋದ್ ಸತಿನೂ ಹಿಂಗೆ ಮಾಡಿದ್ರೆ ಅಣ್ಣ ನೀವು ಮುಟ್ಬೇಡಿ ಅಂದ್ರೆ ಯಶು ಇಲ್ಲಿ ನೋಡೋ ಇದು ಹೆಂಗೈತ್ಲು. ಮುಟ್ಬೇಡಿ ಅಂತ ಹೇಳಿದೀನಿ, ನೀವು ಆದ್ರೂ ಮುಟ್ತಾನೆ ಇರ್ತೀರ ಅಲ್ಲೆಲ್ಲ. ಸರಿ ಆಯ್ತು ನೋಡಿ ಇದೇ ಜಾಗದಲ್ಲೇ ಕಾಣಿಸ್ಕೊಂಡಿರೋದು. ಹೇಳಿದ್ರೆ ನೀವು ಕೇಳಲ್ಲ ಏನಿಲ್ಲ. ಆಯ್ತು ಬಾರ ಮುಟ್ಟಲ್ಲ ಯಶುಲು. ಅಲ್ಲಿ ಹೋಮ ಮಾಡಿದ್ದಾರೆ ಅದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ಅಣ್ಣ. ಅಣ್ಣ ಅಲ್ಲಿ 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 ನೋಡಿ ಅಲ್ಲಿ ಕೂತಿ ಅಲ್ಲಿ 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 ಅಲ್ಲಣ್ಣ ಅಲ್ಲಿ ನೋಡೋಣ ಒಂಚೂರು ಅಲ್ಲಿ ನೋಡೋಣ ಅಲ್ಲಿ ಜಾಗದಲ್ಲಿ ನೋಡಿದ್ರಾ? ಇಲ್ಲ 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 ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತೈತೆ ಒಂಚೂರೇ ಚೂರು ಕಾಣಿಸ್ತೈತೆ. ಇದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಕಣದು, ಅಲ್ಲಿ ನಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತೈತೆ. ನಂಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಣ್ಣ. ಈ ಕ್ಯಾಮ್ರಾದಲ್ಲಿ ನಾನು ನೋಡ್ತಾ ಇದ್ದೀನಿ, ಬೇಕಾದ್ರೆ ಕ್ಯಾಮ್ರಾದಲ್ಲಿ ಐತೆ ತೋರಿಸ್ತೀನಿ. ಬೆಳೆಗಳು ಹೊಡೆದಾಕವ್ರಲ್ಲ ಯಶು. ಹಾ ಇಷ್ಟು ಬೆಳೆಗಳು ಹೊಡೆದಾಕವ್ರಲ್ಲ. ಯಾರೋ ಮುತ್ತೈದು ಹೆಂಗಸ್ತೆ ಹೊಡೆದಾಕವ್ರ ಕಣ ಸೀರಿಯಸ್ ಆಗಿ. ಅಣ್ಣ ಅದು ಕೇಳುತ್ತಣ್ಣ ನಿಮ್ಗೆ ಕೇಳುತ್ತೆ. ಅಲ್ಲಿ ಅಲ್ಲಿ ನಡೀರಿ, ಅಲ್ಲಿ ಬೇಕಾದ್ರೆ ಹೋಮ ಮಾಡಿದ್ದಾರೆ ನಾನು ತೋರಿಸ್ತೀನಿ ಅಲ್ಲಿ. ಇದೆಲ್ಲ ಏನಕ್ಕೆ ಇದಕ್ಕೆಲ್ಲ ಅಷ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಯಶು? ಎಲ್ಲ ದಿಗ್ಬಂಧನ ಮಾಡಿಸಿದಾರಲ್ಲ ಅಣ್ಣ. ಇವಕ್ಕೆ ಅಂತಾನೆ ಹೋದ್ಸತಿ ಬಂದಾಗ ಇವೆಲ್ಲ ಏನೇನಾಗಿತ್ತು ಅಂತ ಗೊತ್ತು ತಾನೆ ನಿಮ್ಗೆ. ಎಲ್ಲ ಮಳೆ ಹೊಡೆದಿದ್ರು ಏನೇನೋ ಮಾಡಿದ್ರಲ್ವಾ. ಹಾ ಅದಕ್ಕೆ ಅವನ್ನೆಲ್ಲ ಫುಲ್ ಟೈಟ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಏನು ಬೇಡ ಅನ್ನೋ ತರ. ಯಶು ಅಣ್ಣ ನೋಡು ಇಲ್ಲೈತು, ಇವಾಗ ಮಾಯ ಆಯ್ತು. ಒಂದು ಸೆಕೆಂಡ್ ಮಾಯ ಆಗೋಯ್ತು ಯಶು. ರೆಡ್ ಕಲರ್ ಸರಿ ತಾನೇ? ಹ್ಞೂ ಅಣ್ಣ ನನ್ಗೆ ಯಾಕೋ ಒಂಥರ ಆಯ್ತು. ನೀನೇ ಭಯ ಬಿದ್ರಂಗೋ. ಭಯ ಬಿದ್ರೆ ಅಂತಲ್ಲ ಅಮ್ಮ, ನನಗೆ ಗೊತ್ತು ಬಸ್ರಿ ಹೆಂಗಸು ಬಲಿ ಕೊಟ್ರೆ ಹೆಂಗಿರುತ್ತೆ ಅಂತ. ಅಳ್ಬೇಡ ಅಮ್ಮ, ನಾನು ನಿನ್ನ ಮಗನ ಥರ ತಾನೆ. ನನ್ನ ಕೆಲಸನೇ ಇದಲ್ವಮ್ಮ. ಆಯ್ತೈತಣ್ಣ ಹಾಂ ಒಂಥರ ಆಯ್ತೈತೆ. ಯಶು ಭಯ ಬಿಡ್ಬೇಡಮ್ಮ. ಇದು ನೋಡಿದ್ರೆ ತಲೆ ಕೆಡ್ಸ್ಕೊಬೇಡಿ ಬಿಡಿ. ಹೋದ್ಸತಿ ಎಲ್ಲ ಇಲ್ಲೆಲ್ಲ ಮಳೆ ಎಲ್ಲ ಹೊಡೆದಿದ್ರಲ್ಲ, ಅದೇ ಕಾರಣಕ್ಕೋಸ್ಕರ ಇವಾಗ ಎಲ್ಲೆಲ್ಲಿ ಏನೇನ್ ಮಾಡೋರು ಆ ಅಂಕಲ್ ಆ ತಾತ ಅದೇ ಹೇಳಿದ್ದು ನನ್ಗೆ. ಎಲ್ಲೆಲ್ಲಿ ಏನೇನು ಆಗೈತಪ್ಪ ಎಲ್ಲ ಕಟ್ಟಾಕಿದಾರಪ್ಪ ಇವಾಗ. ಅಂದ್ರೆ ಆ ಸರೌಂಡಿಂಗ್ ಒಳಿಕೆ ನೀವು ಹೋಗ್ಬೇಡಿ, ಹೋದ್ರೇನೆ ಹಂಗೆ ಗೊತ್ತಾಗೋದು, ಹೋಗ್ಬೇಡಿ ಅಂತಾನೆ ಹೇಳೋರು ಅವ್ರು ನಂಗೆ. ನಿಮ್ ರಿಸ್ಕ್ ಮೇಲೆ ನೀವು ಹೋಗಿ ಅಂತಾನೆ ಹೇಳಿರೋದು. ಅಣ್ಣ ಅಲ್ಲಿ 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 ನೋಡಿ ಮೂಮೆಂಟ್ ಆಯ್ತಾ ನೋಡಿದ್ರಾ? ನಿಜ ನೋಡ್ರಿ ಅಣ್ಣ ಇದು ಫುಲ್ಲು ಟೆರರ್ ಆಗೈತೆ ಬರೀ. ಅಣ್ಣ ಎಲ್ಲ ಲೊಕೇಶನ್ಗೆ ಹೋದ್ರೆ ನಾನು ಜಾಸ್ತಿ ದೆವ್ವಗಳೇ ನೋಡಲ್ಲ ಅಣ್ಣ, ಬರೀ ಕೂಗಾಡೋದು. ಇದು ಬರೀ ಎಲ್ಲೆಲ್ಲಿ ನೋಡಿದ್ರು ಅಲ್ಲಲ್ಲಿ ಇದಾವಲ್ಲ ಅಣ್ಣ. ನೋಡು ಹೆಂಗೈತೆ ಯಪ್ಪ. ಈ ಹೋದ್ ಸತಿಗಿಂತ ಈ ಸತಿ ಹೆವಿ ಪವರ್ಫುಲ್ ಆಗ್ಬಿಟ್ಟೈತೆ. ಅಮಾಸೆ ಬೇರೆ. ನಾನು ಹೇಳ್ದೆ ನಿಮಗೆ, ಇನ್ನೂ ಅಮಾಸೆ ಆಗಿ 3 ದಿನನೂ ಆಗಿಲ್ಲ ಅಂದ್ರೂ ನೀವು ಕೇಳೋದೇ ಇಲ್ಲ ಅಂತಿರತ್ತಾಗೆ. ಬೇಡ ನಡ್ರಿ ಅಂದ್ರೂ ಕೇಳ್ತಾನೆ ಇಲ್ಲ. ನಂಗೆ ಹೆವಿ ಭಯ ಆಗ್ಬಿಟ್ಟೈತೆ. ನೀನು ಹೆಂಗೆ ಧೈರ್ಯ ಕೆಟ್ರೆ ನಾನು ಏನು ಮಾಡಲಿ ಅಣ್ಣ? ಬೇರೆ ಜಾಗದಲ್ಲಿ ಆಗಿದ್ರೆ ನೀನು ಏನಾರು ಅನ್ಬೋದಿತ್ತು. ಇದು ಯಾವ್ದು ಸುಮ್ಮನೆ ನೋಡ್ಬಿಡು. ಹೋದ್ ಸತಿನೇ ಎದ್ರಕಣಿ ಗೊತ್ತು ತಾನೆ, ಹೆಂಗೋ ದೇವ್ರು ಇರೋದ್ರಿಂದ ಅವತ್ತೆಲ್ಲ ಪೂಜೆ ಮಾಡಿದ್ರೆ. ದಯವಿಟ್ಟು ಕೇಳ್ಕೊಳ್ಳೋಣ ಸುಮ್ಮನೆ ಯಶು. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಾವು ಇಷ್ಟೇ ನಿಮ್ಮ ಕಷ್ಟ ಸುಖ ಕೇಳಕ್ಕೆ ತಾನೇ ಬಂದಿರೋದು. ನಾವು ಸೌಂಡ್ ಕೇಳಿಸ್ತಾ?
ಆ ತಾತ ಹೇಳಿದ್ದು ಒಂದೇ, ನೀವು ಎಲ್ಲೆಲ್ಲಿ ಓಸತಿ ಎಲ್ಲ ವಿಡಿಯೋ ಮಾಡಿದಿರಲ್ಲಪ್ಪ, ಇವಾಗೆಲ್ಲ ಚೇಂಜ್ ಆಗಿರ್ತದೆ ನೋಡ್ಕೊಳ್ಳಿ ಅಂತ. ಅವ್ರು ಹೋಗ್ಲೇಬೇಡಿ ಅಂತ ಅಷ್ಟು ನೀಟಾಗಿ ಹೇಳಿದ್ರು. ಅದೇ ಅಣ್ಣ ಹೇಳಿದ್ದು, ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗಿ ಅಂತಲೇ ಹೇಳಿದವರು, ಎಲ್ಲ ದಿಗ್ಬಂಧನ ಮಾಡಾಕ್ಬಿಟ್ಟಿದ್ದೀನಿ ಅಂತ. ಅಣ್ಣ ಸೌಂಡ್ ಕೇಳಿಸ್ತೈತಾ? ನಾವು ನಿಮ್ಗೆ ಗೊತ್ತಲ್ವಾ, ನಾವು ಭಯ ಬಿದ್ದರೆ ನಮ್ಮನ್ನ ಆಟ ಆಡ್ಸೋದು. ಹೌದಣ್ಣ, ನಾವು ಭಯ ಬಿದ್ರೇ ಆಟ ಆಡ್ಸೋದು. ಆದರೆ ಇಲ್ಲಿ ಸುತ್ತಮುತ್ತನೂ ಇದ್ದಾವೆ, ನಮಗೆ ಒಂಥರ ಹೆಂಗೆ ಗೊತ್ತಾ, ವೇರಿಯೇಷನ್ ಆಗ್ತಿದ್ದಾವೆ. ನಾವು ಭಯ ಬೀಳ್ಬಾರ್ದು ಶೋ. ನೋಡಮ್ಮ ಬನ್ನಿ. ಅದಕ್ಕೇನು ಎಷ್ಟೆಷ್ಟು ವಿಡಿಯೋನ ನಾನು ಮಾಡಿದ್ದೀನಿ ಅಣ್ಣ, ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಜೊತೆ. ಹೆಂಗೆ ಹೇಳಿ ನಿಮಗೆ? ಯಶು ಇವೆಲ್ಲ ಮಳೆ ಹೊಡೆದಿರೋದು ಯಶು. ಹೌದೌದು, ಅವೆಲ್ಲ ಫುಲ್ ಮಳೆ ಹೊಡೆದು. ಏನು ಮಳೆ ಹೊಡಿತಾರ ಇದಕ್ಕೆ? ಅಂದರೆ ಹಂಗೆ ಬಂದನ ಬರಬಾರ್ದು ಅನ್ನೋದಕ್ಕೋಸ್ಕರ ಫುಲ್ಲೆಲ್ಲ. ಇವಾಗ ನಿನ್ನ ಒಂದು ವಸ್ತುನ ಅಣ್ಣ, ಯಾರೋ ಹೇಳ್ತಾವ್ರೋ. ಅದೇ ಅಣ್ಣ, ನೀಟಾಗಿ ಕೇಳಿಸ್ತಿದೆ ಶೋ. ಅದೇ ಹೇಳ್ತಾ ಇರೋದು. ಇವಾಗ ಒಂದು ವಸ್ತುನ ದಿಗ್ಬಂಧನ ಮಾಡಬೇಕು ಅಂದರೆ ಏನು ಮಾಡ್ತೀವಿ? ಏನು ದಿಗ್ಬಂಧನ ಅಂದ್ರೇನು? ಏನು ಗೊತ್ತಾ, ಕಟಾಕೋದು. ಹೋಗ್ಬಾರ್ದು ಅನ್ನೋ ಥರ ಕಟಾಕೋದು. ಇವಾಗ ನಿನ್ನ ನಾನು ಕಟಾಕಬೇಕು ಅಂದರೆ ನಿನ್ನ ವಸ್ತು ನನ್ನ ಹತ್ರ ಏನಾದರೂ ಇರಬೇಕು, ನಿನ್ನ ಬಟ್ಟೆನೋ ಏನಾದರೂ ಒಂದು ಇರಬೇಕು. ಕಟಾಕ್ಬಿಡ್ತಾರೆ. ಕೊಳ್ಳೇಗಾಲದಲ್ಲೆಲ್ಲ ಇದೆಲ್ಲ ಫೇಮಸ್ ಅಣ್ಣ, ಇವಿ ಮಾಡ್ತಾರೆ ಕೊಳ್ಳೇಗಾಲದಲ್ಲಿ. ಅಮ್ಮ ಏನಕ್ಕೆ ಹೇಳ್ತಿದ್ದೀರಮ್ಮ? ಅದನ್ನಾದ್ರೂ ಹೇಳ್ಬೇಕಲ್ವಮ್ಮ. ಒಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಕಟಾಕ್ತಾರೆ ಸುಮಾರು ಜನ. ಒಬ್ರನ್ನ ಅವ್ರನ್ನೇ ಹೊಲಿಸ್ಕೋಬೇಕು ಅಂತಲೂ ಕಟಾಕ್ತಾರೆ. ಆ ಥರ ಎರಡೆರಡು ಥರನೂ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳ್ಳೇದು ಶೋ ಇದು ಫುಲ್ ಎಲ್ಲ ಅಣ್ಣ, ನಾವು ಹೋದ ಸತಿ ಯಾವುದೇ ಇದು ಮಾಡ್ಕೊಬೋದಿದ್ವೋ ಎಲ್ಲ ನೋಡಿ. ಅಲ್ಲಿ ಯಶು ಯಶು ಅಲ್ಲಿ ಅಣ್ಣ, ಅಲ್ಲಿ ನೋಡಿ ಅಣ್ಣ, ಅಲ್ಲಿ ರೆಡ್ ಕಲರ್ ಓಡಿ 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 ಇಲ್ಲೇ ಇತ್ತಲ್ಲಣ್ಣ. ಒಂದು ನಿಮಿಷ ಇಲ್ಲಣ್ಣ, ಇಲ್ಲೇ ಇತ್ತು ತಾನೇ. ನನಗೆ ಫುಲ್ ಶಾಕ್. ಏನು ಅನ್ಸಿದೆ ಗೊತ್ತಾ ಯಶು? ಯಾಕೆ ಹೆವಿ ಓವರ್ ಅನ್ಸಿರೋದು? ಓವರ್ ಕೊಲೆ ಮಾಡೋ ಅಂತ ಹಣೆ ಬರೇನಿತ್ತು. ಐ ಮೀನ್ ಅದು ದೇವ ಮುರ್ಕೊಳ್ಳೋ ಅಂತ ಹಣೆ ಬರೇನಿತ್ತು ಯಶು. ಅಣ್ಣ ಇವಾಗ ನಿನ್ಗೆ ಇನ್ನೂ ಒಂದು ಹೇಳ್ತೀನಿ ಅಣ್ಣ, ಒಂದು ಕೇಳ್ತೀಯಾ? ಇವಾಗ ಯಶು ಒಂದು ಮೈಸೂರು ಕನ್ನಂಬಾಡಿ ಕಟ್ಟಿದ್ರು ಗೊತ್ತು ತಾನೆ? ಕನ್ನಂಬಾಡಿ ಕಟ್ಟೆ. ಅವಾಗ ಬಲಿ ಹಿಂಗ್ಸ್ನೇ ಇದು ತಗೊಂಡಿದ್ದು. ಏನು ಹೇಳಿ, ಅರ್ಥ ಆಯ್ತಾ ನಿಮಗೆ? ಬಸ್ರಿ ಹಿಂಗ್ಸ್ನೇ ಅಲ್ಲಿ ಬಲಿ ತಗೊಂಡಿದ್ಕೇನೆ ಅಲ್ಲಿ ಕಟ್ಟೆನ ಹಂಗೆ ನಿಂತಿದ್ದು. ಹೌದೇನೋ? ಹಾಂ, ಈ ಸ್ಟೋರಿನೇ ಇದೆ. ಬೇಕಾರೆ ಕನ್ನಂಬಾಡಿ ಕಟ್ಟಕ್ಕೆ ಅದು ಬಲಿ ತಗೊಂಡ್ರಂತೆ. ನಿಜವಾಗ್ಲೂ ಸ್ಟೋರಿ ಇದೆ. ಅದೇ ಥರನೇ ಇಲ್ಲಿ. ಅಂದರೆ ಇದು ಏನಕ್ಕೂ ಅಲ್ಲ ಅಣ್ಣ, ಇದು ಅದು ಆಸೆ ಪಡ್ತಾವಂತೆ. ಏನು ಆಸೆ ಪಟ್ಟು? ಗಂಗಮ್ಮ ದೇವರಲ್ವೇನೋ? ಗಂಗಮ್ಮ ದೇವ್ರೇ ಅಣ್ಣ, ಇಲ್ಲ ಅಂತ ಹೇಳಲಿಲ್ಲ. ಅಮ್ಮ ಏನು ಕೇಳ್ತಿದ್ದೀರಮ್ಮ? ಅದನ್ನಾದ್ರೂ ಹೇಳ್ಬೇಕಲ್ವ ನೀವು? ಆ ಕಡೆ ಸೌಂಡ್ ಆಗ್ತೈತೆ. ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಅಲ್ಲಿ 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 ಅಣ್ಣ, ಅಲ್ಲಿ 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 ನೋಡೋಣ. ಅಲ್ಲಿ ಇಲ್ಲೋ? ಅಲ್ಲಿ ನೋಡಿ ಅಣ್ಣ, ಅಲ್ಲಿ ಒಂಚೂರು ಚೂರು ಅಲ್ಲಿ 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 ನೋಡಿದ್ರಾ? ಕಾಣಿಸ್ತೈತಾ? ಯಶು ಅಣ್ಣ ಅಲ್ಲಿ ನೋಡಿ ಅಣ್ಣ, ಅಲ್ಲಿ ಒಂದು ನಿಮಿಷ. ಏನೋ ಇಲ್ಲೇ ಇದ್ದಿದ್ದು ತಾನೇ? ಇಲ್ಲೇನು? ಏನು ಏನು ಯಶು ಇದು ಹೋಮ? ಅಣ್ಣ ಹ್ಞೂ ಅಣ್ಣ, ನಿಂಗೆ ಹೇಳಿದ್ನಲ್ಲ ಅವಲೇ ಹೋಮ ಮಾಡಿರೋದು ಅಂತ. ಇಲ್ಲೇ ಎಲ್ಲ ದಿಗ್ಬಂಧನ ಮಾಡಿ ಹೋಮ ಮಾಡಿರೋದು ಇದೆಲ್ಲ ಫುಲ್ಲು.
ನೋಡಿ ಬೇಕಾರೆ ಏನೇನು ಮಾಡಿದ್ದಾರೆ ಅಂತ. ಅಂದರೆ ಹೋಮ ಮಾಡಿ ಅವ್ರನ್ನೆಲ್ಲ ಹಿಡ್ದು ಹಾಕೊಂಡಿರೋದು. ಹಿಡಿದ್ಬಿಟ್ಟು ಎಲ್ಲೆಲ್ಲಿ ಏನೇನು ಮರಕ್ಕೆಲ್ಲ ಅಷ್ಟು ದೆವ್ವಗಳನ್ನ ಕಟ್ಟಾಕಿದ್ರಲ್ಲ, ಅಷ್ಟು ದೆವ್ವನ್ನು ಫುಲ್ಲು ದಿಗ್ಬಂಧನ ಮಾಡಿರೋದು. ಎಲ್ಲನೂ ಹಾಕಿ ಎಲ್ಲ ಇದು ಮಾಡಿ ಅಲ್ಲಿ ನಿಮ್ಗೆ ಈ ವಸತಿ ಇಲ್ಲೆಲ್ಲ ಕಟ್ಟಿದ್ರು ಗೊತ್ತಾ ನಿಮ್ಗೆ, ರೆಡ್ ಕಲರು ಮತ್ತೆ ಯೆಲ್ಲೋ ಕಲರು, ಅದನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕಟ್ಟಿದಾರಲ್ಲ ಇದಕ್ಕೆ ಒಂದು ಅವನೇನೋ ಅದೇನೋ ಹೇಳಿದ್ರು ಅವರು, ಮರ್ತೇ ಹೋಯ್ತು ಅದ್ರದ್ದು. ಅದಕ್ಕೆ ಎಲ್ಲ ಫುಲ್ಲು ಕಟ್ಟಿದ್ದಾರೆ. ಇವಾಗ ಇಲ್ಲೆಲ್ಲ ಬಿಚ್ಚಿದ್ವಲ್ಲ, ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಇತ್ತು ತಾನೆ, ಅದನ್ನೆಲ್ಲ ಫುಲ್ಲು ತೆಗೆದ್ಬಿಟ್ಟು. ಏಯ್ ಮರ್ಯಾದೆ ಕೊಡ್ತಾ ಇದೀನಿ, ಮರ್ಯಾದೆ ಈಸ್ಕೋಬೇಕಷ್ಟೇ. ಅದು ಇತ್ತಲ್ಲ, ಅದು ಕಟ್ಟಿದಾರಲ್ಲ ಇಲ್ಲಿ ದಿಗ್ಬಂಧನ ಬಿಡಿಸ್ಬಿಡೋಣ ಅಣ್ಣ. ಅದೆಲ್ಲ ನಿನ್ಗೇಂದು ಕಣ, ನಿಂದೇನೈತೆ ವಿಡಿಯೋ ಮಾಡ್ಕೊಂಡು ಹೋಗೋದು ಅಷ್ಟೇ, ಕಾಣಿಸ್ತಾ ತೋರಿಸು, ಇಲ್ಲ ಅಂದರೆ ಬಿಟ್ಟಾಕು. ನೀನೆಲ್ಲ ರಿಸ್ಕ್ ತೊಗೊಂಡು ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ ಸಬ್ಸ್ಕ್ರೈಬ್ಗೋಸ್ಕರ ನೀನೆಲ್ಲ ಮಾಡಿನೇ ಇವಾಗೆಲ್ಲ ನೀನು ಅವ್ರಿಗೋಸ್ಕರ ಪ್ರಾಣ ಕೂಡ ರೆಡಿ ಇರ್ತೀನಿ ಅಣ್ಣ. ಅದು ಬೇರೆ ಇದು ಬೇರೆ ಅಣ್ಣ. ಯಾರು ನಂಬಲ್ಲ ನೀನು ಏನೇ ಹೇಳಿದ್ರು, ಅರ್ಥ ಮಾಡ್ಕೊ. ನಿಮ್ಮ ಪ್ರಾಣ ಕೊಡ್ತೀನಿ ಅಂದರೆ ಅವ್ನು ಕೊಟ್ಬಿಡ್ತಾನ ಅನ್ನೋ ಪ್ರಶ್ನೆನೇ ಆಗ್ತಾರೆ ಹೊರ್ತು ಯಾವನ ನಿನ್ನ ಹತ್ರ ಬಂದೇನು ಅಣ್ಣ. ನೋಡ್ಕೋಬಾ, ಹೆವಿ ಸೌಂಡ್ ಗೊತ್ತಾಗ ನೀನು ಒಬ್ಬೊಬ್ಬನೇ ಕಳಿಸ್ತೀಯಲ್ಲ ಅಣ್ಣ ನನ್ನ. ಏನಲ್ಲ ಒಂದು ಅರ್ಥ ಮಾಡ್ಕೋಬೇಕು ನಾವು ಸೀರಿಯಸ್ ಆಗಿ. ಮಾಟ ಮಂತ್ರ ಮಾಡಿಸಿ ನಿಮ್ಮನೆಗಳನ್ನ ಹಾಳು ಮಾಡ್ಕೊಬಿಡಿದ್ವಿ ಮುಂದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಣ್ಣ 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 ಬನ್ನಿ ಅಣ್ಣ ಒಂದು ಸ್ವಲ್ಪ. ಇದು ಅಣ್ಣ ಅಲ್ಲಿ ಕಾಣಿಸ್ಕೊತ್ತು, ಅಲ್ಲೇ ಇಲ್ಲೋ ಅಲ್ಲಿತ್ತು, ಅಲ್ಲಿ ಬನ್ನಿ ತೋರಿಸ್ತೀನಿ ನಾನು. ಇಲ್ಲಿತ್ತು, ನಾನು ಇವಾಗಿನ್ನೂ ಇಲ್ಲೇ ನೋಡಿದೆ. ಬೇಕಾದ್ರೆ ಬನ್ನಿ, ಇಲ್ಲಿ ನೋಡಿದೆ ನಾನು. ಫುಲ್ ರೆಡ್ ಕಲರ್ ಅಣ್ಣ, ಇಷ್ಟು ಉದ್ದ ಕೂದಲೈತೆ, ಫುಲ್ಲು ನೆಲದಲ್ಲಿ ಸೌರ್ಕೊ ಬತ್ತೈತೆ ಕೂದಲು, ಫುಲ್ಲು ಕೂದಲಿತ್ತು. ನಾನು ಫುಲ್ಲು ನೋಡಿ, ಫುಲ್ಲು ಕೂದಲಿತ್ತು. ಎಷ್ಟು ನನಗೆ ಯಾಕೆ ಒಳು ಬರ್ತಿದೆ ಎಷ್ಟು ಹೆವಿ ಆಯ್ತಾನೆ ಇಲ್ಲ, ಒಂಥರ. ನೀವು ಬೇರೆ ಒಬ್ಬೊಬ್ಬರು ಕಳಿಸ್ತೀವಿ. ಅಕ್ಕ ನಾವು ನಿನ್ನ ಮಕ್ಕಳ ಥರ ಅಲ್ವೇನಕ್ಕ? ನಿಮಗೆ ನಾವೇನು ಮಾಡಲ್ಲ, ನಮ್ಮಿಂದ ಏನು ತೊಂದರೆ ಆಗಲ್ಲ ಅಕ್ಕ. ಸರಿ ಆಯಿತು, ನೀವು ಕಿರ್ಚಾಡ್ಬೇಡಿ, ನೀವು ಕೂಗಾಡ್ಬೇಡಿ, ನಮ್ಗೆ ಅದೇನೇ ಭಯ ಆಗೋದು. ನಿಮ್ಗೆ ಏನಾರು ಬೇಕು ಅಂದರೆ ಹೇಳಿ, ಇಲ್ಲ ಏನಾರು ಮಾಡಬೇಕು ಅಂದರೆ ಹೇಳಿ. ನಿಮಗೂ ಆಸೆಗಳು ಇರ್ತವೆ ಅಂತ ನಮಗೂ ಗೊತ್ತು. ಬಸ್ರಿ ಹಿಂಗ್ಸ್ ಆದ್ಮೇಲೆ ಎಲ್ಲ ಆಸೆಗಳಿರ್ತದೆ. ಇದೇನು ಇದೇನು ನೋಡು, ಈಗ ಹುಳ ಬೇರೆ ಕಾವಲಿದೆ ಕಣ ಇದಕ್ಕೆ. ಇಲ್ಲಿ ನೋಡು, ಇಲ್ಲಿ ಮುಟ್ಲಾ? ಅದೇನೇನೋ ಆಗಿರ್ತದೆ, ಬೇಡ ಬಿಡಿ ಅಣ್ಣ, ಬೇಡ ಬಿಡಿ. ಇಲ್ಲ ನೋಡಿ, ಈ ಬಳೆಗಳೇ ಹೇಳ್ತೇವೆ ಆ ಅಮ್ಮ ಇನ್ನೆಷ್ಟು ನರ್ಕ ಅನುಭವಿಸಿದ್ದಾಳೆ ಅಂತ. ನೋಡಿ ಇವಾಗ ಅವ್ರ ಬಗ್ಗೆ ಹೇಳ್ದೆ ಇಟ್ಕೇನೆ ಸೈಲೆಂಟ್ ಆಗೋದ್ರು. ಹೌದು ಅಲ್ಲ ಯಶೋ, ಈ ರೇಂಜ್ ಕುಂಕುಮ ಇದೆಲ್ಲ ಇದಾಗುವಂಥ ಹಣೆ ಬರ ಏನೈತೆ ಅಂತ ಗೊತ್ತಾಗ್ತದೆ ನನಗೆ. ಅಲ್ಲೋಡು, ಅಂದರೆ ಏನು ನಿಮ್ಗೆ ಹೇಳಿದ್ನಲ್ಲ ಅಣ್ಣ, ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಅದಕ್ಕೆ ಏನು ಗೊತ್ತಾ ಇಷ್ಟೊಂದೆಲ್ಲ ಟೆರರ್ ಆಗಿರೋದು? ಬಸ್ರಿ ಹಿಂಗ್ಸ್ ಅಲ್ವಾ, ಅದಕ್ಕೂ ಆಸೆ ಆಕಾಂಕ್ಷೆಗಳೆಲ್ಲ ಇದ್ದೇ ಇರ್ತದೆ. ಅದಕ್ಕೋಸ್ಕರನೇ ಹಂಗಾಗಿರೋದು. ಇವಾಗ ನಮ್ಗೆ ಹಿಂಸೆ ಕೊಡೋದೇ ಅದಕ್ಕೆ. ನೋಡ್ದಾ, ನಾನು ಹೇಳಿಲ್ವಾ ನಿಜ? ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ ಅವ್ರಿಗೆ, ಅದರಿಂದನೇ ನಮ್ಗೆ ಹಂಗೆ ಇದು ಮಾಡೋದು, ಫೀಲ್ ಮಾಡೋದು. ಆದಷ್ಟು ಎಷ್ಟು ಬೇಗ ವೀಡಿಯೋ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಬೇಗ ಒಳ್ಳೇದು ಅನ್ನಿಸ್ತೈತೆ ನನ್ನ ಪ್ರಕಾರ. ನೋಡಿ, ಹೆವಿ ಟೆರರು. ನೀವು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಅಣ್ಣ. ನಾವು ಅಂದ್ಕೊಂಡ್ರೆ ಸುಲಭ ಅಲ್ಲ ಇದು. ಕಾಣಿಸ್ತಾ ನಿಮಗೆ? ನನಗೆ ಅವಾಗಲೇ ಕಾಣಿಸ್ತು. ನನಗೇನೋ ಒಂಥರ ಫೀಲ್ ಆಗ್ತಾಯಿದೆ ಅಣ್ಣ.
ನನಗೇನೋ ಒಂಥರ ಫೀಲ್ ಆಗ್ತೈತೆ. ಏನೋ ಫೀಲ್ ಆಗುತ್ತೆ ನಿನಗೆ? ಹಾಂ, ನೋಡಿ ಅಲ್ಲಿ. ಏನೋ ಫೀಲ್ ಆಗುತ್ತೆ ನಿನಗೆ? ಹಾಂ, ನಿನ್ನ ಪ್ಲಾನ್ ಮಾಡಿ ಕರ್ಸಿದ್ದೆ ನಾನಿಲ್ಲಿ. ಹೇಳು. ಅಣ್ಣ 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 ಪ್ಲಾನ್ ಮಾಡಿ ಕರ್ಸಿದ್ದೆ ನಾನು. ಗೈಸ್ ಏನಾಯ್ತು ಅಂತ ಗೊತ್ತಾಯ್ತಲ್ಲ ಗೈಸ್. ಅಣ್ಣ ಅಣ್ಣ ಎಲ್ಲಿಗೆ ಹೋಯ್ತಾ ಇದೀಯ ಅಣ್ಣ? ಅಣ್ಣ ಅಣ್ಣ ಎಲ್ಲಿಗೆ ಹೋಯ್ತಾ ಇದೀಯ ಅಣ್ಣ? ಅಣ್ಣ ಎಲ್ಲೆಲ್ಲಿಗೂ ಹೋಯ್ತು ಅಣ್ಣ. ಇರೋಣ ಒಂದು ನಿಮಿಷ ಅಣ್ಣ. ಅಣ್ಣ ಒಂದು ಅಣ್ಣ ಅಣ್ಣ ಎದಳಣ್ಣ. ಚಕ್ರನ ತೊಳಿ. ಯಾರು ಶೋ? ಯಾಕೆ ಇಲ್ಲಿ ಬಂದಿದ್ದೀವಿ ನಾವಿಲ್ಲಿ? ಅಣ್ಣ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಅಣ್ಣ ಇದಳಿ ಹೋಗೋಣ ಅಣ್ಣ. ನಿಮ್ಮ ದಮ್ಮೆ ಅಂತೀನಿ ಅಣ್ಣ. ಆಗಲ್ಲ ಅಣ್ಣ ಪ್ಲೀಸ್ ಅಣ್ಣ. ನಿಮ್ಮ ದಮ್ಮೆ ಅಂತೀನಿ ನಾವು ಹೋಗೋಣ ಬಾರೋಣ. ನಮ್ಗೆ ಯಾಕೋ ಒಂಥರ ಆಯ್ತೈತೆ ಅಣ್ಣ. ಬನ್ನಿ ಅಣ್ಣ ಹೋಗೋಣ. ನಿಮ್ಮ ದಮ್ಮೆ ಅಂತೀನಿ. ಕೈಲಿ ಆಗಲ್ಲ. ನಿಮ್ಮ ದಮ್ಮೆ ಅಂತೀನಿ ಹೋಗೋಣ. ಹೊಟ್ಟೋಣ ಎಷ್ಟು ಆಯ್ತು ಗೈಸ್. ಅಲ್ಲ ಕಣ, ಗೈಸ್ ನನ್ನ ಮುಖಕ್ಕೆ ಯಾಕೆ ಹಿಂಗೆಲ್ಲ ಬಿಡ್ದಿದ್ಯಾ ಅಣ್ಣ? ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಇರು, ನೀನು ಹೆಂಗೆ ಬಳಕ ಅಂತ. ನಾನು ಏನಾದ್ರು ನನ್ನ ಜಾಬಲ್ಲಿರೋ ಶ್ರೀಚಕ್ರ ಆ ಚಕ್ರ ಇಡಲಿಲ್ಲ ಅಂದರೆ ನೀನು ಅಷ್ಟೇ. ಸ್ವಲ್ಪ ಕುತ್ಕೋಬೇಕು ಅನಿಸ್ತಾ ಇಟ್ಕೊಣ. ಅಣ್ಣ ನಿಂದ ಅಮ್ಮಯ್ಯ ಅಂತೀನಿ. ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಂದ್ಬಿಡು ಹೋಗ್ಬಿಡೋಣ. ನಾನು ಇಲ್ಲೆಲ್ಲೂ ನಿಲ್ಸಲ್ಲ ಗಾಡಿನ. ನಿಂದ ಅಮ್ಮಯ್ಯ ಅಂತೀನಿ, ನಡಿಯೋಣ ಹೋಗೋಣ. ಯಾರು? ಅಣ್ಣ ನಡಿಯೋಣ. ಏನು ಕಣ ಹಿಂಗೆ ನಿಂತಿದ್ಯಾ? ನಡಿ ಹೋಗೋಣ. ಹೋಗೋಣ. ನನ್ನ ಕೈಲಿ ಆಯ್ತಾ ಇಲ್ಲ, ಬಾ ನಡಿ ಹೋಗೋಣ. ನನಗೂ ಸುಸ್ತಾಗ್ತಿದೆ ಅಷ್ಟು. ಇಲ್ಲ ಅಣ್ಣ ನಡಿ, ನೀನು ಹೋಗೋಣ. ನನಗೆ ಹೆವಿ ಗೈಸ್ ಆಯ್ತಾ ಇಲ್ಲ ಗೈಸ್. ನನಗೆ ಏನೇನೋ ಆಯ್ತೈತೆ, ನನಗೆ ಗೊತ್ತಾಗ್ತಾನೆ ಇಲ್ಲ. ನನಗೆ ಏನು ಸುಡೇಶು? ಬುಡ್ಕತೈತಣ್ಣ. ನಾನು ಹೇಳ್ದೆ ಕೇಳ್ತಾನೆ ಇಲ್ಲ. ನೀವು ಹೋಗೋಣ ನಡಿ. ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ ಅಣ್ಣ. ನಡ್ರಿ ಅಂತೆ ಅಂದರೆ ನೋಡಿ ಅದು ಅಣ್ಣ ಬುಡ್ಕತೈತೆ ಅಣ್ಣ. ಬೇಡ ಬಾರಣ ಹೋಗೋಣ ಅಣ್ಣ. ಏ ಬಾರ ಎಷ್ಟು ನಾನು ಇಲ್ವಾ? ಏ ಬೇಡ ಇವಾಗ ನಿನಗೇನೆ ಆಗೈತಲ್ಲಿ. ನಡಿ ಹೋಗೋಣ. ಏ ಬೇಡ ಅಣ್ಣ, ನಿಂಗೆ ಅರ್ಥ ಆಗಲ್ಲ ಹೇಳಿದ್ರೆ. ಅಣ್ಣ ಬನ್ನಿ ಅಣ್ಣ ಹೋಗೋಣ. ಏಯ್ ಒಂದು ತಿಳ್ಕೊಬಿಡು, ಎಲ್ಲ ಎದುರಿಸ್ದಂಗಲ್ಲ ನನ್ನ ಎದುರಿಸೋದು. ನಿನ್ಗೆ ಅಣ್ಣ ನಿಂಗೆ ಎಲ್ಲ ಎದುರಿಸ್ದಂಗ ನನ್ನ ಎದುರಿಸೋದು. ಅಣ್ಣ ಬಾರಣ್ಣ ನೀನು ಹೋಗೋಣ. ನಮ್ಗೆ ಆಗಲ್ಲ ಅಣ್ಣ. ವೈಶು ಹೋಗ್ಬೇಕು 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 ಅನ್ಬಾರ್ದಲ್ವ ವೈಶು? ಈಗ ಮುಂದೆ ಕತ್ತೆ ಬೇಸ ಬಂದಿದ್ದೀವಿ ವೈಶು. ನಿನ್ ಮುಖ ನೋಡ್ಕೊಂಡಿದ್ದೆ ಒಂದ್ಸತಿನಾದ್ರೂ. ಸರಿ ಏನೋ ಮಾಡೋಣ ಬಿಡು ವೈಶು. ನಾವು
ನಾನು ಹೇಳ್ದೆ ಮನೆಯಿಂದ ನಿಂಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನಾನು ಹೆಂಗೆ ಹೇಳಿ ನಿಂಗೆ? ನನ್ನ ಕೈಲಿ ಆಯ್ತಾ ಇಲ್ಲ ನನಗೆ. ಇಲ್ಲಣ್ಣ ಆಯ್ತಾ ಅಣ್ಣ, ಶ್ರೀಚಕ್ರ ಕೈಲಿ ಹಿಡ್ಕೊಂಡ್ಬೇಕಾರೆ ಹೋಗು. ಜೋಲ್ ಐತೆ, ಭಯ ಬಿಡ್ಬೇಡ. ಹಾಂ, ಭಯ ಬಿಡ್ಬೇಡ. ಅದೈತೆ ಅಂತ ಗೊತ್ತು ನನಗೆ. ಹತ್ರ ಹಿಡ್ಕೊಂಡು ಓಡಾಡು. ಯಾಕೋ ತುಂಬ ಭಯ ಐತೈತೆ. ಭಯ ಬೀಳ್ಬಾರ್ದು. ಇಲ್ಲ ಅಣ್ಣ, ಬಾರಣ್ಣ ನೀನು ಹೋಗೋಣ ನಾವು. ಹಿಂಗೆ ಭಯ ಬಿದ್ದು ರಂಗೇಶ್ ತೂ ಅಣ್ಣ, ನಿಂಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಓದ್ಸೈತಿನೂ ಹಿಂಗೆ ಕರ್ಕೊಬಂದು ಇದು ಮಾಡಿದೆ, ಮೇಲಿಂದ ಬಿತ್ತದು. ಏಯ್ ಯಶೋ ಹಿಡ್ಕೊ ನಿಮಿಷ ನೋಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಸ್ ಹೆಂಗ್ಸ ಅರ್ಥ ಮಾಡ್ಕೋತೀನಿ. ಯಶೋ ಇಲ್ಲಿ ಬಮ್ಮ ನೀನು, ಅದಕ್ಕೆ ಅರ್ಥ ಆಗೋ ರೀತಿ ಹೇಳೋಣ. ಅಣ್ಣ ಹೋಗೋಣ, ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ. ಡೋರ್ ಅಲ್ಲವೇ ಅಲ್ಲಿ ಗಾಡೀಲಿ ಇದಾವ ಅಲ್ಲಿ. ಇವಾಗ ಕೇಳೋ, ಇದು ಪರಿಸ್ಥಿತಿನೇ ನಂಗೆ ಆಯ್ತಾ ಇಲ್ಲ ಇವಾಗ. ಏಯ್ ಇಲ್ಲ, ನಾನು ಇದ್ದೀನಿಲೇ. ಒಂದು ತಿಳ್ಕೊಳ್ಳಿ, ಏಯ್ ಕೇಳಿಸ್ಕೊ. ನಮ್ಮನ್ನು ಎದುರಾಕೊಬೋದು, ಎದುರಿಸ್ಬೋದು, ಇವೆಲ್ಲ ಬಿಟ್ಬಿಡು. ನಾನು ಬಂದಿದ್ದು ನಿಮ್ಮ ಕಷ್ಟ ಸುಖ ಕೇಳೋಕ್ಕೆ, ಅರ್ಥ ಆಯ್ತಾ? ನಿಮ್ಮ ಕಷ್ಟ ಸುಖ ಕೇಳೋಕ್ಕೆ ಅರ್ಥ ಆಯ್ತಾ? ಸುಮ್ಮನೆ ನಮ್ಮ ಎದುರಿಸೋದು ಇವೆಲ್ಲ ಬಿಟ್ಬಿಡ್ಬೇಕು. ಎದುರಿಸಿನ್ ಇಲ್ಲ, ನನಗೆ ಗೊತ್ತು ನಿಂಗೆ ಅನ್ಯಾಯ ಆಗಿದೆ, ಹೇಳ್ಕೊಬೇಕಲ್ವಾ ಅಕ್ಕ? ಗೊತ್ತಕ್ಕ ಅನ್ಯಾಯ ಆಗಿದೆ ಅಕ್ಕ, ಹೇಳ್ಕೊಬೇಕಲ್ಲಕ್ಕ. ಲೋ, ನಿಮ್ಮ ತೆವಲ್ಗಳಿಗೋಸ್ಕರ ಮದುವೆ ಆಗ್ಬಿಟ್ಟು ಇಂಥ ಹೆಣ್ಮಕ್ಳು ಯಾಕೆ ರೋಡಕ್ಕೆ ತತ್ತೀರ? ಬೋಳಿ ಮಕ್ಕಳ ಕೆಲವೊಬ್ಬರು ಅರ್ಥ ಮಾಡ್ಕೊಂಡ್ರು. ನಿಮ್ಮ ಅಕ್ಕ ತಂಗಿರೋದು ಬಿಟ್ಬಿಡ್ತೀನಿ ಅಂದರು. ಆ ಹೆಣ್ಮಕ್ಳ ಕಷ್ಟ ಯಾರು ಕೇಳ್ತಾರೋ? ಪ್ರೀತಿ ಮಾಡಿದ್ರೆ ನೀಯತ್ತಾಗ ಒಬ್ಬರನ್ನೇ ಪ್ರೀತಿ ಮಾಡಿ ಮದುವೆಗೆ ಕೊನೆವರೆಗೂ ಆಕೆ ಇಂಥೊಂದು ಜೊತೆ ಬದುಕಾಗಿ ಹೆಮ್ಮೆ ಪಡ್ತಾಯಿದ್ದೀನಿ ಅಂತ ಅಂದ್ಕೋಬೇಕು. ಹಂಗೆ ಬದುಕ್ರೋ? ಇಲ್ಲ ಮದುವೆನೇ ಆಗಬೇಡ್ರಿ ನೀವೆಲ್ಲ. ಸುಮ್ಮನೆ ಹೇಳ್ತಾ ಹೋದ್ರೆ ಉಗಿತಾ ಹೋಗ್ದಾಗ ಅನಿಸುತ್ತೆ ಸೀರಿಯಸ್ ಆಗಿ. ಆ ಹೆಣ್ಮಕ್ಳು ಗತಿಗಳೇನು ಹೇಳು? ಇವತ್ತು ದಿನ ಪ್ರೆಗ್ನೆಂಟ್ ವುಮೆನ್ನು ಆ ಬಸ್ರಿ ಹೆಂಗಸು ಸಾಯ್ಬೇಕಾದ್ರೆ ಅವಳು ನೋವು ಎಷ್ಟಿತ್ತು ಅಕ್ಕ, ಗೊತ್ತಾಗ್ತೈತಕ್ಕ. ಅಕ್ಕ ನಾನು ಒಂದು ಮಾತು ಹೇಳ್ತೀನಕ್ಕ, ಸೀರಿಯಸ್ ಆಗಿ ಈ ಕ್ಷಣಕ್ಕೆ ಒಂದು ಮಾತು ಹೇಳ್ತೀನಕ್ಕ. ನಾನು ನಿನ್ಗೆ ಯಾರ್ಯಾರು ಹಿಂಸೆ ಕೊಟ್ಟವ್ರೆ ನೀನು ಸೇರಿ ತೀಸ್ಕೊಳಕ್ಕ, ನಿನಗೋಸ್ಕರ ಅಲ್ಲ, ನಿನ್ನ ಮಗುಗೋಸ್ಕರ ತೀಸ್ಕೊಳಕ್ಕ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಇಷ್ಟು ವಿಡಿಯೋದಲ್ಲಿ ಹೇಳಿಲ್ಲ, ಇಷ್ಟು ವಿಡಿಯೋ ಬಂಧನ ಮಾಡ್ತೀನಿ ಅಂತಿದ್ದೆ. ಅಣ್ಣ ಅಣ್ಣ ನಡ್ರಿ ಹೋಗೋಣ. ಅಕ್ಕ 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 ಇಷ್ಟು ವಿಡಿಯೋದಲ್ಲಿ ಹೇಳಿರಲ್ಲ ಅಕ್ಕ, ಇವತ್ತು ಹೇಳ್ತಾ ಇದ್ದೀನಕ್ಕ. ನೀನು ಯಾರಿಂದ ತೊಂದರೆ ಆಗಿದ್ರೋ, ಎಲ್ಲಿಂದ ತೊಂದರೆ ಆಗಿದ್ದೋ, ನಿನ್ನ ಮನೆಯವರಿಂದನೋ, ನಿನ್ನ ತವರಿಂದನೋ, ಗಂಡನ ಮನೆ ಕಡೆಯಿಂದನೋ, ಫ್ರೆಂಡ್ಸ್ ಕಡೆಯಿಂದನೋ, ಫ್ಯಾಮಿಲಿ ಕಡೆಯಿಂದನೋ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಕ್ಕ. ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲೇ ತೊಂದರೆ ಆಗಿದ್ರು ನಿನ್ನ ಸೈಡ್ ತೀಸ್ಕೊಳಕ್ಕ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಎದುರುಗಡೆ ಬಂದು ಹೇಳಕ್ಕ ಇಂಥದ್ದು ಮಾಡಬೇಕು ಅಂತ ಖಂಡಿತ ಮಾಡ್ತೀನಕ್ಕ. ಅಣ್ಣ ಅಣ್ಣ ಸಾಕು ನಡ್ರಣ್ಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕ್ಕ. ಸದಾ ನಿಮ್ಮ ನೆನಪಿಗಿರ್ತೀನಕ್ಕ. ಅಕ್ಕ ಆ ದಿಗ್ಬಂಧನ ಹೊಡಿತೀನಕ್ಕ ಇವಾಗ. ಅಣ್ಣ ಬೇಡ ಸುಮ್ಮನಿರೋಣ. ಅಣ್ಣ ಎಲ್ಲದಕ್ಕೂ ಸೇರ್ಸ್ ಎಲ್ಲಾನು ಓಪನ್ ಆಗ್ಬಿಡ್ತಾವ, ಸುಮ್ಮನಿರೋಣ. ಬರ ನೋಡ್ತೀನಿ ಅದೇನಾಗುತ್ತೆ. ಅಣ್ಣ ನಿಂದ ಅಮ್ಮ ಅಂತೀನಿ, ಬೇಡ ಅಣ್ಣ. ಇವಾಗ್ಲೇನೆ ನಿಂಗೆ ಒಂಥರ ಆಗಿತ್ತು ಅಣ್ಣ. ಬೇಡ ಸುಮ್ಮನಿರೋಣ, ಯಾಕೆ ಬೇಕು? ಅವರೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಈ ವಿಡಿಯೋ ನೋಡಿ ಅವರು. ಆಮೇಲೆ ತಿರ್ಗಾ ನಮ್ಮ ಮೇಲೇನೆ ಬರೋದು. ಯಶೋ ಒಂದು ನನ್ನ ಮಾತು ಕೇಳು, ಬಿಟ್ಟು ಬಿಡೋಣ ಯಶೋ. ಅಣ್ಣ ಬೇಡ ಅಣ್ಣ, ಅಷ್ಟು ಕಷ್ಟಪಟ್ಟು ಅವರೆಲ್ಲ ಮಾಡಿರ್ತಾರೆ ತಾನೆ, ಹೋಮ ಹೋಮ ಎಲ್ಲ ಮಾಡಿ. ಬೆಲೆ ಇಲ್ವೇ ಯಶೋ? ಬೆಲೆ ಇಲ್ಲ ಅಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕಣ್ಣ. ಊರವ್ರಿಗೆ ಇಲ್ಲ ಕಾರಣ ನಮ್ಗೇನಣ್ಣ? ಆದ್ರೆ ಊರವ್ರ ಬೇರೆ, ನಾವು ಬೇರೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ ತಾನೆ, ಇವಾಗ ನಾವೇನಾದ್ರು ಮಾಡಿದ್ರೆ ಅದು ನಮ್ಮ ಮೇಲೇನೆ ಬರೋದು. ಇವಾಗ ನೀವು ಮಾಡಿಸ್ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಎಷ್ಟು ಬೇಡ ಸುಮ್ಮನೆ ನಡೆದ್ಬಿಡು. ಅವ್ರು ಎಷ್ಟು ಕಷ್ಟಪಟ್ಟು ಏನೇನು ಮಾಡಿರ್ತಾರೆ. ಯಶು ಏನಕ್ಕೆ ಹಿಂಗೆ ಮಾತಾಡ್ತಾ ನಂಗೆ ಗೊತ್ತಾಗ್ತಿಲ್ಲ ಯಶು. ಫಸ್ಟ್ ಟೈಮ್ ನೀನು ಮಾತಾಡ್ತೀನಿ ನನ್ನ ಜೊತೆ. ಫಸ್ಟ್ ಟೈಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನೂ ಸೇರಿಸ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನಮಗೆ ಬಂತು ಅಂದರೆ ನಾವೇನು ಮಾಡೋಣ ಅಂತ ನಾವು ಕೇಳ್ತಾ ಇರೋದು. ಅದನ್ನೆಲ್ಲ ಬಿಟ್ಟು ನಡ್ರಿ ಹೋಗೋಣ ಅತ್ತಗೆ. ಬೇಡ ಅಂತೀಯ? ಅಲ್ಲೋಡು ಅಣ್ಣ, ಬಾರಣ್ಣ ಹೋಗೋಣ ಅಣ್ಣ. ಅಲ್ಲೋಡು ಕಾಣಿಸ್ತೀನ ನೋಡ್ ಅಣ್ಣ, ನಿಂದ ಅಮ್ಮ ಅಂತೀನಿ ಅಣ್ಣ. ನನ್ಗೆ ಹೇಳೋದು ಅರ್ಥ ಹೋಗ್ಬೇಕು ಅಂತ ಹೇಳ್ತೀನಿ ಯಶು.
ಅದೇನಾಗುತ್ತೆ ಹೋಗ್ಬಿಡೋದು ಬಿಡೇಶು, ಏನು ಪ್ರಾಣ ತಗೋಬಿಡುತ್ತೇನಾ? ಹಿಡ್ಕೇಶು ನಿಮಿಷ. ಅಣ್ಣ ಬೇಡ ಅಣ್ಣ, ಇದೊಂದೇ ಅನ್ಸುತ್ತೆ ಅಣ್ಣ, ಪ್ಲೀಸ್ ಅಣ್ಣ. ಅಕ್ಕ ನಾನು ಅದಕ್ಕೇನೆ ನೀನು ವೀಡಿಯೋಸ್ಗೆಲ್ಲ ಬರಲ್ಲ, ನಾನು ನಂಗೆ ಹೆವಿ ಹಿಂಸೆ ಕೊಡ್ತೀಯ ನೀನು. ಇರೋ ಅಕ್ಕ, ಅಕ್ಕ ನಾನು ನಿನ್ನ ಜೊತೆ ಮಾತಾಡೋ ರೆಡಿ ಇದ್ದೀನಿ ಅಕ್ಕ. ಎಲ್ಲಿದೆ ಅಕ್ಕ ನೀನು? ಬೇಗ ಬಂದಾದ್ರೂ ಸಾಯಕ, ನಾನಾದ್ರೂ ಹೋಯ್ತೀನಿ ಹೊತ್ತಿಗೆ. ನೀನು ಎಲ್ಲೆಲ್ಲೋ ಅಳ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಅಕ್ಕ ಅವನ ಕೈ ಶ್ರೀ ಚಕ್ರ ಕೊಟ್ಟೆ ಅಡ್ಗೆನೆ ನೀನು ಹೊಟ್ಟೋದೆ. ನಿಂಗೇನು ಕಷ್ಟ ಸುಖ ಇದ್ರೆ ಹೇಳಕ್ಕ, ಏನು ಹೇಳ್ಕೊಳಲ್ಲಕ್ಕ ನೀನು. ಅಕ್ಕ ನಾನಂತೂ ನಿನ್ಗೇನು ತೊಂದರೆ ಕೊಡಲ್ಲಕ್ಕ, ನಿನ್ಗೆ ಇಷ್ಟವನ್ನಾಗ ಮಾಡಕ್ಕ. ನಿನ್ನ ಕತೆ ಕೇಳಾದ್ಮೇಲೆ ನಾನು ಖಂಡಿತವಾಗ್ಲೂ ನಾನು ದಿಗ್ಬಂಧನ ಮಾಡ್ಸೋಕ್ಕೆ ನಾನು ನಿನ್ನ ಹಿಡಿಯೋಕ್ಕೆ ನಾನು ಟ್ರೈಯೇ ಮಾಡಲ್ಲ. ನೀನು ಯಾರೇ ದ್ರೋಹ ಮಾಡೋರು ನೀನು ಏನು ಬೇಕಾದ್ರೂ ಮಾಡ್ಬೋದು ಅಕ್ಕ. ಒಂದು ನಿಮಿಷ ಪ್ರದೇಶು. ಅಣ್ಣ ಹಾಂ ಅಲ್ಲಿ ನೋಡಿದ್ರಾ, ಕೂದಲು ಮಾತ್ರ ಜಾಸ್ತಿ ಐತೆ. ಯಶು ಯಾಕೆ? ಬೇಡ ನಾನು ಹೇಳ್ದೆ ಆ ಕಡೆ ಎಲ್ಲ ಹೋಗ್ಬೇಡಿ ಅಂತ. ಬೇಡ ಅಂದರೆ ನಾವು ಬದುಕೋ ಚಾನ್ಸಸ್ ಇಲ್ಲ. ಏನು ಹೋಮ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಯಶು? ಹಾಂ, ಹೋಮನ ತೆಗೆದು ನೀರಿಗೆ ಬಿಟ್ಟಿರ್ತಾರೆ. ಇದಲ್ಲಿ ಮುಟ್ಬೋದಾ? ಹಾಂ ಅಣ್ಣ, ನಂಗೇನು ಬೇಡ ಅನ್ನಿಸ್ತೈತೆ, ಬನ್ನಿ ಹೊರಟೋಗೋಣ. ಮೂಳೆ ಗಿಳೆ ಸಿಗ್ಬೋದು ಅಂತ ಕಣೋ. ಏನು ಇರಲ್ಲ ಅದರಲ್ಲಿ. ಅಕ್ಕ ನಿನ್ನ ಹೋಮನೆ ತೆಗಿತಾ ಇದೀನಿ, ಹೋಮನ ಕಾಡಬಾರ್ದು. ಅಲ್ಲಿ ಏನೂ ಇರಲ್ಲ, ಬನ್ನಿ. ಆ ಥರ ಎಲ್ಲ ಮಾಡಬಾರ್ದು. ದಯವಿಟ್ಟು ಈ ಥರ ಏನಂತಾರೆ ಯಶು ಇದಕ್ಕೆ? ಹೋಮ ಮಾಡಿರೋದು ಅದೆಲ್ಲ ದಿಗ್ಬಂಧನ ಮಾಡೋದ್ರಿಂದ ಮಾಡಿಸೋ ಏನು ತೊಂದರೆ ಅಲ್ವ ಯಶು? ಅವ್ರಿಗೂ ತೊಂದರೆ ಆಗುತ್ತಣ್ಣ. ರಿಪಿಟೇಷನ್ ಹೊಡೆದೇ ಹೊಡುತ್ತೆ. ಕರ್ಮ ಅನ್ನೋದು ಹೆಂಗೆ ಗೊತ್ತಾ, ಇವಾಗ ನೀನು ತಪ್ಪು ಮಾಡ್ದ, ನಿನಗದು ರಿಟರ್ನ್ ಬಂದೇ ಬರುತ್ತೆ. ಇವಾಗ ನನಗೆ ಒಂದು ಕ್ಲಾಕೇ ತಗೊಳ್ಳಿ, 12 ಆದಮೇಲೆ 6ಗೆ ಬಂದಮೇಲೆ ತಿರ್ಗಾ 12ಗೆ ಹೋಗುತ್ತಾನೆ. ಅದೇ ಥರನೇ ಕರ್ಮ ಇಸ್ ರಿಟರ್ನ್. ಆವಾಗಿನ ಕಾಲದಲ್ಲಿತ್ತು, ಇವಾಗ ನೀನು ಕರ್ಮ ಮಾಡಿದ್ರೆ ನಿನ್ನ ಮಕ್ಳಿಗೆ ಬರುತ್ತೆ, ಮಗನಿಗೆ ಬರುತ್ತೆ ಅಂತ. ಇವಾಗ ಹಂಗಲ್ಲ, ಇದು ಕಲಿಯುಗ. ಇವಾಗ ನೀನು ಕರ್ಮ ಮಾಡಿದ್ದು ನೀನೇ ಅನುಭವಿಸ್ಬೇಕು. ಸೆಕೆಂಡ್ ಆಫ್ ನೀನು ಹೆಂಗೆ ಗೊತ್ತಾ, 1 ಸೆಕೆಂಡಲ್ಲಿ ಹಂಗೆ ರಿಟರ್ನ್ ಹೊಡಿತದೆ, ನಿನಗೆ ಗೊತ್ತಾಗಲ್ಲ ಅಷ್ಟೇ ಜನಗಳಿಗೆ. ಅಕ್ಕ ತಪ್ಪು ಮಾಡ್ತಾಯಿದ್ದೀವಿ ಅಂತ. ನಾವೇನು ತೊಂದರೆ ಮಾಡಿದ್ದೀವಿ ಅಕ್ಕ ನಿನಗೆ? ಹಿಂಗಾಡ್ತಿದ್ಯಲ್ಲ. ನನ್ನ ಕಣ್ಮುಂದೆನೇ ಎಷ್ಟೊಂದು ಜನ ಅನುಭವಿಸ್ತಿದ್ದಾರೆ. ಮಾಟ ಮಂತ್ರ ಮಾಡ್ಸ? ಕರ್ಮ ಅನ್ನೋದು ರಿಟರ್ನ್ಸ್ ಇದ್ದೇ ಇರುತ್ತಲ್ವೇನಣ್ಣ? ಹೌದು. ಬನ್ನಿ ಆಯಿತು. ಹೆವಿ ಟೆರರ್, ಎಲ್ಲೂ ನಾನು ಈ ಥರ ನೋಡೇ ಇಲ್ಲ. ನನಗೆ ಜೀವ ಜಿಲ 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 ಅನ್ನಿಸ್ತೈತೆ. ಗಟ್ಟಿ ಮನ್ಸಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಷ್ಟೇ ನಾನು. ಅಷ್ಟ ಕುಂಕುಮ ಇಟ್ಟು ಮಾಡಿರೋ ನೋಡಿದ್ರೆ ಗೊತ್ತಾಗ್ತಾ ಇದ್ದಾವೆ ಇನ್ನು ಯಾವ ರೇಟ್ ಟೆರರಾಗಿ ಮಾಡೋರೆ ಅಂತ. ಅಷ್ಟ ಕುಂಕುಮ ಇಡೋದು ಅಷ್ಟು ಸುಲಭ ಅಲ್ಲ ಯಶು, ಅರ್ಥ ಆಗ್ತೈತಾ? ಸರಿ ಆಯಿತು, ಬನ್ನಿ ಡಾರ್ಲಿಂಗ್. ಅದನ್ನೆಲ್ಲ ಇದು ಮಾಡಿಬಿಡಿ, ಬನ್ನಿ. ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡಿ. ಅಣ್ಣ ದೇವಸ್ಥಾನದ ಹತ್ರ ಒಂದ್ಸತಿ ಹೋಗ್ಬಿಟ್ಟು ಹಂಗಾಸೆ ಬಂದ್ಬಿಡೋಣ, ಬನ್ನಿ. ದೇವ್ರ ಕೈ ಮುಕ್ಕೊಂಡು. ಹ್ಞೂ ಅಣ್ಣ ಬರ್ಕಳ್ಳಿ ನಡಿಯೋಣ. ದೇವಸ್ಥಾನದ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ. ಬರ್ಲಿ ಅಣ್ಣ, ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದ್ಸತಿ ಕೈ ಮುಕ್ಕೊಂಡ್ ಬಂದ್ಬಿಡೋಣ ಅಷ್ಟೇ. ನನಗೆ ಆಮೇಲೆ ನಾನು ನಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ಡೈರೆಕ್ಟಾಗಿ ಕರ್ಕೊಂಡು ಹೋಗ. ಹೋದ್ಸತಿ ನಾವು ದೇವಸ್ಥಾನ ಹ್ಞೂ ಅಣ್ಣ, ಹೋದ್ಸತಿ ದೇವಸ್ಥಾನದ ಹತ್ರ ಹೋದೆಟ್ಗೆ ಸೈಲೆಂಟ್ ಆಗೋಯ್ತಲ್ಲ, ಹೋಗ್ಬಿಟ್ಟು ಹಿಂಗೆ ಕೈ ಮುಕ್ಕೊಂಡ್ ಬಂದ್ಬಿಡೋಣ. ಈ ಸತಿ ಏನೂ ತಂದಿಲ್ಲ ನಾವು ಮಾಡೋಕ್ಕೆ, ಹೋಗಿ ಕೈಗೆ ಮುಕ್ಕೊಂಡಾದ್ರೂ ಬಂದ್ಬಿಡೋಣ. ಹೋದ್ಸತಿ ಅಲ್ಲಿ ಇದು ಮಾಡಿದೆ ಇಟ್ಕೆ ಎಲ್ಲ ಸೈಲೆಂಟೇ ಆಗೋಗಿತ್ತು, ನೋಡಿದ್ರಾ?
ಈ ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ತದೆ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ. ಅದು ಕಮ್ಮಿನೇ ಓಡಿರ್ಬೋದು, ಆದರೆ ನೋಡಿರೋರು ಗೊತ್ತಿರ್ತದೆ. ಆ್ಯಕ್ಚುಲಿ ಇವಾಗ ಅದೇ ವಿಡಿಯೋನೇ ತೋರಿಸ್ತಾ ಇರ್ತೀವಿ. ಅಪ್ಪ ಆ ಬಸ್ರಿಂಗ್ಸ್ಗೆ ಆತ್ಮಕ್ಕೆ ಶಾಂತಿ ಕೊಡು ತಂದೆ. ಇಚ್ಛಾಶಕ್ತಿ ಹೊರ ಕೊಟ್ಟು ಬ್ರಹ್ಮಜ್ಞಾನ ಕೊಟ್ಟು ಕಾಪಾಡುವ ನನಗೆ ಪರಮಾತ್ಮ. ನಾನು ಉಣ್ಣಿ ನನ್ನ ಜೊತೆಗೆ ನಂಗೆ ಮಾಡಪ್ಪ, ಎಲ್ಲರೂ ಒಳ್ಳೇದು ಮಾಡಪ್ಪ ತಂದೆ. ಜೈ ಆಂಜನೇಯ ವರದ ಗೋವಿಂದ ಹೇಳ. ಗೋವಿಂದ. ವೆಂಕಟ ಸ್ವಾಮಿನ ಪಾದರತಿ ಗೋವಿಂದ ಗೋವಿಂದ. ಮಹಾಲಕ್ಷ್ಮಿನ ಪಾದರತಿ ಗೋವಿಂದ ಗೋವಿಂದ. ಎಲ್ಲ ಆಂಜನೇಯ ಕಾಪಾಡಪ್ಪ, ಎಲ್ಲ ನಿಂದೆ ತಂದೆ, ನಮ್ದೇನೈತಪ್ಪ. ಅಕ್ಕ ಏನು ಕೇಳ್ತಿದ್ದೀರಕ್ಕ? ನೋಡಿ ಇವಾಗ ಒಂದು ಸ್ವಲ್ಪ ವಾಯ್ಸೇ ಇಲ್ಲ ಇವಾಗ. ನಾನು ಹೇಳಿದೆ ತಾನೇ ದೇವಸ್ಥಾನಕ್ಕೆ ಬಂದ್ವಲ್ಲ ಯಶೋ, ಬರ್ತೈತಲ್ಲ ನೋಡಿ. ಇವಾಗ ಏನು ಸೌಂಡ್ ಇಲ್ಲ. ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಏನು ಸೌಂಡ್ ಇಲ್ಲ ಇವಾಗ. ನಾಯಿ ಬೊಗಳ್ತೈತೆ ಅಷ್ಟೇ ಯಶೋ. ಅಣ್ಣ ಸೊ ಡೋರಿ ನಡ್ಸೋಕೆ ಹೇಳ್ಬಿಟ್ಟು ಹೊಟ್ಟೋಣ ಕಣ. ಸರಿ ಆಯಿತು. ಅಲ್ಲಿ ಗಾಡೀಲಿ ಐತೆ, ತಗೊಬರೋಣ. ತಗೊಲ್ಲ ನಾನು ಗಾಡಿ ಹತ್ರ ಹೋಗೋಣ ಬಾ. ಅಲ್ಲಿಂದ ತಿರ್ಗಾ ಬರಬೇಕು. ಅಪ್ಪ ಕಾಪಾಡಪ್ಪ ದೇವ್ರೆ. ಯಶೋ ಅದು ರೆಡ್ ಕಲರ್ ನೋಡಿದ ತಕ್ಷಣ ಅಣ್ಣ ಎಷ್ಟು ಕೂದಲೈತೆ ಗೊತ್ತೇನಣ್ಣ? ಏ ಭಯಂಕರ ಬಿಡ. ಕಾಲು ಕೆಳಗಿಂದ ಅಣ್ಣ ಕೂದಲು ಹೆವಿ ಐತೆ. ಹೌದು ಹೌದು. ಎಷ್ಟು ಕೂದಲೈತೆ ಗೊತ್ತಾ? ನಾನೇ ಬೆಚ್ಚಿಬಿದ್ದೋದೆ ಕೂದಲು ನೋಡ್ಬಿಟ್ಟು. ನೀವು ಅವಲೇ ಬನ್ನಿ ಬನ್ನಿ ಅಂದರೆ ಬರಲಿಲ್ಲ, ಏನಿಲ್ಲ. ಡೋರಿ ನಡೆಸಿಸ್ಕೋ ಯಶೋ. ಎತ್ಕೊಬತ್ತೀನಿ, ಒಂದು ನಿಮಿಷ ಇಲ್ಲೇ ಇರಿ ನೀವು. ಅಪ್ಪ ಇವೆಲ್ಲ ನೋಡಿದ್ರೆ ಪ್ರಪಂಚ ಯಾವ ಕಡೆ ಹೋಗ್ತೈತೆ ಅಂತ ಅರ್ಥ ಆಗ್ತಿಲ್ಲ. ಸೀರಿಯಸ್ ಆಗಿ ಮಾಟ ಮಂತ್ರ ಅಂತ ಜನಗಳು ಬಂದರು ಅಂದರೆ ಯಾರು ಉಳ್ಕೊತಾರೆ ಭೂಮಿ ಮೇಲೆ? ನಾವೆಲ್ಲ ಅಣ್ತಂಬಿಡ್ತಾರ, ಯಾರ್ದೋ ಮಕ್ಕಳು, ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೀತಾ ಇರ್ತೀವಿ. ಹೇಗಾದರೂ ಇದ್ದು ಚೆನ್ನಾಗಿರ್ಬೇಕಲ್ವಾ? ತಾಳಿ ಎಲ್ಲಿ ಶೋ? ಯಶೋ ಇದನ್ನ ಇಲ್ಲಿ ಇಡ್ತೀನಿ, ನೀವು ಕೇಳಿ. ಹೆಂಗೆ ಇಡ್ತೀಯ? ಇಡ್ತೀನಿ ನಾನು. ಆಗುತ್ತಾ? ಹಾಂ. ಹುಷಾರಾಗಿ ಇಡು. ಆಯ್ತಾ ಮೊನ್ನೆ? ಹಾಂ. ಅಕ್ಕ ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಅಕ್ಕ ನೀನು ಯಾರು ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ನಾನು ಹೇಳೋದು ಒಂದೇ, ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಫುಲ್ ಸುಸ್ತಾಗ್ತೈತೆ. ದಯವಿಟ್ಟು ಒಂದು ಮಾತು ಹೇಳ್ತಾ ಇದ್ದೀನಿ, ನಿನಗೆ ಏನಾದರೂ ನನ್ನಿಂದ ಸಹಾಯ ಬೇಕಿದೆ ದಯವಿಟ್ಟು ತಿಳಿಸು ಅಕ್ಕ. ಸರಿ ಅಕ್ಕ. ಅಕ್ಕ ನನ್ನಿಂದ ಏನು ಸಹಾಯ ಬೇಡ ಅಂದರೂ ಪರವಾಗಿಲ್ಲ ಅಕ್ಕ. ನಿನಗೆ ಇಲ್ಲಿರೋರಿಗೆ ಏನೋ ತೊಂದರೆ ಕೊಡ್ತೀಯ ಅದು ಹೇಳಕ್ಕ. ನಿನಗೆ ತೊಂದರೆ ಮಾಡಿದವ್ರು ಬಿಟ್ಟು ಬೇರೆಯವ್ರಿಗೆ ಏನೋ ತೊಂದರೆ ಕೊಡ್ತೀಯ ಅದು ಹೇಳಕ್ಕ. ಇಲ್ಲ ಓಕೆ, ಬೇರೆ ತೊಂದರೆ ಕೊಡಲ್ವಂತ. ಅವರು ಮಾತ್ರ ಯಾರು ಹಿಂಸೆ ಕೊಟ್ಟಿರ್ತಾರೆ ಗೊತ್ತಾ, ಅವರು ಮಾತ್ರ. ಯಶು ಯಶು. ಓ ಪರಮಾತ್ಮ ಆಂಜನೇಯ ಶ್ರೀರಾಜ. ಯಶು ಏಯ್ ಯಶು ಹಿಡ್ಕೊಂಡು ಯಶು. ಏನು ಯಶು? ಏನಾಯ್ತು ನಿನಗೆ? ನಾನು ಎಲ್ಲ ಡೋರಿ ನಡೆಸಿದ್ರೆ ಬಿಸಾಕ್ಬಿಟ್ಟೆ ನೋಡು. ಯಶು ಏಯ್ ಆರಾಮಾಗಿ. ಯಶು ಇಲ್ಲಡ ಯಶು
ಹಾಂ ಆಯ್ತಲ್ಲ ನಿಂತಲ್ಲಿ ಮುಟ್ಟೋಣ. ಸೊ ನಮ್ಮಿನ ಅಕ್ಕ ನಿಮ್ಮಿನ ನಮಗೇನು ತೊಂದರೆ ಆಗ ಇದು ನೋಡ್ಬೇಡ, ಇದು ನೋಡಿದ್ವಿ, ಇದು ನೋಡು, ನಮಗಿಂದ ಏನು ತೊಂದರೆ ಆಗಲ್ಲ ಅಕ್ಕ ನಿನ್ನಿಂದ. ತೊಂದರೆ ಇಲ್ಲ ಅಂತ ಯಶು. ಅಕ್ಕ ನಮ್ಮಿಂದ ಬರಬೇಡ ಅಕ್ಕ, ನಾವು ಹೊಟ್ಟೋಗ್ತೀವಿ ಪ್ಲೀಸ್ ಅಕ್ಕ. ನೀನು ಕಾಲು ಇಟ್ಕೊತೀನಿ ಅಕ್ಕ. ಯಶು ಬೇಗಿಲ್ಲಿ 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 ಬೇಗು ಸಾಕಿದ್ರು ಯಶು, ಬೇಗಿಲ್ಲಿ ಯಶು, ಎತ್ಕೋ ಬೇಗು ಸಾಕು. ಫಸ್ಟ್ ಬ್ಯಾಗ್ ಎತ್ಕೊ, ಓಡು 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 ಫಾಸ್ಟ್ ಫಾಸ್ಟ್ ಫಾಸ್ಟ್. ಅಣ್ಣ ಎಲ್ಲಿ ಬ್ಯಾಗ್ ಗಾಡಿ ಇಲ್ಲ ಇತ್ತು ನೋಡ, ಬೇಗ ಬಾ. ಪ್ಲೀಸ್ ಯಶುಗೆ ಹಿಂಗೆ ಅಂದಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಯಶುಗೆ ಹಿಂಗೆ ಅಂದಮೇಲೆ ನಾನು ಕೂಡ ಏನು ಮಾಡೋಕ್ಕಾಗಲ್ಲ. ಬಾ ಫಾಸ್ಟ್. ಹಾಂ ಇಲ್ಲಿ ಹೆಣ್ಣಿಗೆ ಬಿಟ್ಟು ಕೊಡೋಕ್ಕಾಗ್ತಿಲ್ಲ, ಒಂಚೂರು ಮುಂದೆ ಕೊಡ್ತೀನಿ. ಇಲ್ಲಿ ಕೊಡೋರು ಬೇಡ, ಕೊಡ್ಬೇಕು ಕೊಡಿಲಿ. ಹಿಡ್ಕೊ ಕ್ಯಾಮ್ರಾ ಹಿಡ್ಕೋ. ಏನೋ ಒಂಥರ ಐತೆ ನನಗೆ ಅಣ್ಣ. ಹಾಂ ಏನೋ ಒಂಥರ ಐತೆ ನನಗೆ. ಸರಿ ಹೋಗೋಣ, ಇದು ಹೊಟ್ಟೋಣಿರಮ್ಮ ಆಯ್ತು. ವಿಷಯ ಹಾಂ ಅಣ್ಣ ಒಂದು ನಿಮಿಷ ಬರ್ತೀನಿ. ಎಲ್ಲಿಗೆ? ಒಂದು ನಿಮಿಷ, ನನ್ನ ಕರಿತೈತೆ ಏನೋ. ಹಾಂ ನನ್ನ ಏನೋ ಕರಿತೈತೆ. ಏ ಯಶು, ನಿನ್ನ ಮನೆ ಕರೀತೈತೆ. ಎಲ್ಲಿಗೆ ಯಶು? ಯಶು ಅಣ್ಣ ಎಲ್ಲಿರ ಬಾ, ಮನೆಗೆ ಹೋಗೋಣ ಬಾ. ಏಯ್ ಬಾ, ಸುಮ್ಮನೆ ಅಂದಿದ್ದು. ಹಾಂ ಬಾ ಬಾ ಬಾ. ನಡೀರಿ ಚಿಕ್ಕ ಮುಚ್ಕೊಂಡು. ಇಲ್ಲಿ ಹೆಣ್ಣಿಗೆ ಬಿಟ್ಕೊಡೋ ಪರಿಸ್ಥಿತಿ ನಾವಿಲ್ಲ. ಇದು ರೀಚ್ ಹೋಗಿ ಹೆಣ್ಣಿಗೆ ಬಿಟ್ಕೊಡ್ತೀನಿ. ರೀಚ್ ಅಣ್ಣ ಹಾಂ ಅಲ್ಲಿಗೆ ಹಾಂ ಅಲ್ಲಿ ನಡಿ, ಮನೆಗೆ ನಡಿ. ಒಂದು ದೇವಸ್ಥಾನ ಹತ್ರ ಮಾತಾಡ್ತೀನಿ. ಯೋಗೇಶ್ ಹಿಡ್ಕೋ, ಒಂದು ನಿಮಿಷ ಕರೆಕ್ಟಾಗಿ ಹಿಡ್ಕೋಬೇಕು. ಕೀಲಿ ಗಾಡಿಗೆ ಗೊತ್ತಿಲ್ಲ ಹಾಂ ಗೊತ್ತಿಲ್ಲ. ವಿಶ್ವ ಹಾಂ ಏನಿಲ್ಲ, ಮಾತಾಡ ಮಾತಾಡ್ತಾ ಇರು. ಅಣ್ಣ ಮಾತಾಡ. ಅಲ್ಲಿ ಅಲ್ಲಿ ಕರೆ ಕರೆ ಸರಿ ಕರೆಯುತ್ತೆ ಬಾ ನಿನ್ನ. ಅಣ್ಣ ನಿಜವಾಗ್ಲೂ ಬಾ ಸುಮ್ಮನೆ ವಿಷಯ ಆಯಿತು. ಅವರು ಶೂಟಿಂಗ್ ಮಾಡೋಕ್ಕಾಗಲ್ಲ ಇವಾಗ. ಅವರು ಇವ್ರು ಇದಾರಲ್ಲ, ಹಾಂ ಅವರೇ ನಮ್ಮ ಅಕ್ಕ. ಆಯಿತು ನಿಜ ಅಣ್ಣ. ಆಯಿತು ಬಾ. ಸುಮ್ಮನೆ ಯಾವಕ್ಕನ ಅಕ್ಕ ಕರೀತಿದ್ದಾರೆ. ಅಣ್ಣ ಏನದು? ಸುಮ್ಮನೆ ಬಾರ. ಅಣ್ಣ ಅಕ್ಕ ಕರೀತಿದ್ದಾಳೆ. ಇಳಿ ಬಾ. ಹುಷಾರು ಬಾ. ಗಾಡಿ ಆಫ್ ಮಾಡು, ಚಪ್ಪಲಿ ಬಿಡು. ಏಯ್ ಮುಚ್ಚ ಬಾಯಿಲಿ, ಸೌಂಡ್ ಮಾಡಬೇಡ. ಯಶೋ ನಡಿ ಒಳಗಡೆ. ಅಮ್ಮ ದೇವ್ರೆ, ಯಶೋ ಆಯ್ತು ಸ್ವಲ್ಪ ರೆಡಿ ಮಾಡಮ್ಮ. ಯಶೋ ಫೋನ್ ಹಿಂಗೆ ಎಲ್ಲಿ ಕರ್ಕೊಂಡ್ಬಂದಿದ್ದೀರ? ಅಣ್ಣ ಅಣ್ಣ ಇಲ್ಲಿಗೆ ಹೆಂಗಣ್ಣ ಕರ್ಕೊಂಡ್ಬಂದೆ? ಕೈ ಬಿಗಿ ಮೊದಲು ಹೋಗಲಿ, ಅಲ್ಲಿ ಹಡ್ಬಿಡು.
ಕೈಮುಗಿ ನೀಟಾಗಿ ನಮ್ಮಿಂದ ಏನು ಬರಬಾರ್ದಮ್ಮ ಅಂತ ಕೇಳು. ನಮ್ಮಿಂದ ಏನು ಬರಬಾರ್ದಮ್ಮ, ಕಾಪಾಡಮ್ಮ ಅನ್ನು. ಚಾಮುಂಡೇಶ್ವರಿ ಹಿಡ್ಕೊ. ಹೆಂಗೆ ಕರ್ಕೊಬಂದ್ರಿ? ಹುಷಾರದ ಕರೆಕ್ಟಾಗಿರೋ. ಹೆಂಗೆ ಕರ್ಕೊಬಂದ್ರಿ? ಹೆಂಗೋ ಬಂದು ಹಿಡ್ಕೊ. ಇಷ್ಟು ದೂರ ಹೆಂಗೆ ಕರ್ಕೊಬಂದ್ರಿ? ಒಂದು ಸಾಕು ಬಾಬನ ಚಪ್ಪಲಿ ಹಾಕ ಬಾಬಾ. ಥ್ಯಾಂಕ್ ಯು ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಭಾರಿ ಖುಷಿ ಆಗ್ತಿದೆ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆಲ್ಲ ಸೀರಿಯಸ್ ಆಗಿ, ಮಾಟ ಮಂತ್ರ ಅಂತ ಹೋದರೆ ನಮ್ಮನ್ನೇ ಮುರಿದೋಗೋದು. ಯಾರೋ ಮಾಟ ಮಂತ್ರ ಅಂತ ಹೋಗಬೇಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಮಾರು ಟೈಮ್ ಆಗಿದೆ ಈಗ ಆಲ್ರೆಡಿ. ಯಶೋ ಹುಷಾರಾದ? ಸೊ ಎಸ್ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಹುಷಾರಾದ? ಓಕೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾಗಿರೋ ಕಂಟೆಂಟ್ ಜೊತೆಗೆ ನಿಮ್ಮ ಎದುರುಗಡೆ ನಾವು ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್. ಮಾಟ ಮಂತ್ರ ಮಾಡಿಸ್ಬೇಡಿ, ಮನೆ ಹಾಳು ಮಾಡ್ಕೊಂಬೇಡಿ. ಇದು ಈ ವಿಡಿಯೋ ನೀತಿ ಪಾಠ. ಲವ್ ಯು ಸೊ ಮಚ್. ಬಾಯ್.